ಎಲ್ಲರಿಗೂ ಶುಭೋದಯ. ನಮಸ್ತೆ ಮಾಸ್ಟರ್ಸ್. ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರುವಂತಹ ಶ್ರೀ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನಿಗೆ, ಈ ಹೋಲ್ ಯೂನಿವರ್ಸ್ಗೆ ಹೃತ್ಪೂರ್ವಕ ಜನ್ಮ ಜನ್ಮಗಳ ಶತ ಕೋಟಿ ಪಾದಾಭಿವಂದನೆಗಳ ಸಮರ್ಪಿಸುತ್ತಾ ಈ ಈ ವೇದಿಕೆಗೆ ಮತ್ತೆ ಝೂಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ವೀಕ್ಷಿಸ್ತಿರುವಂತಹ ಎಲ್ಲ ಆತ್ಮ ಬಂಧುಗಳಿಗೂ ಮಹಾವತಾರ್ ಫೌಂಡೇಶನ್ ವತಿಯಿಂದ ಎಲ್ಲರಿಗೂ ಕೂಡ ಆತ್ಮಪೂರ್ವಕ ಪ್ರಣಾಮಗಳು, ನಮಸ್ಕಾರಗಳು ಮಾಸ್ಟರ್ಸ್. ನಮ್ಮ ಪರಮ ಗುರು ಮಂಡಲಿ ಎಲ್ಲರಿಗೂ ಕೂಡ ಗುರು ಪೂರ್ಣಿಮೆಯ ಶುಭಾಶಯಗಳು. ಅವರಿಗೆ ಎಲ್ಲರೂ ಕೂಡ, ಯಾಕೆಂದ್ರೆ ನಮ್ಮನ್ನ ಇವತ್ತು ಈ ಜನ್ಮದಲ್ಲಿ ನಾವು ಈ ಸ್ಥಾಯಿಯಲ್ಲಿ ಇಲ್ಲಿ ಕೂತಿದ್ವಿ ಅಂತಂದ್ರೆ ಇದಕ್ಕೆ ಎಷ್ಟೋ ಜನ ಗುರುಗಳಿದ್ದಾರೆ ನಮ್ಮ ಜೀವನದಲ್ಲಿ. ನಮ್ಮ ತಂದೆ ತಾಯಿಗಳಾಗಿರ್ಬೋದು, ನಮ್ಮ ಜೊತೆ ಪ್ರಯಾಣ ಮಾಡಿದವರಾಗಿರ್ಬೋದು, ನಮ್ಮನ್ನ ದ್ವೇಷಿಸಿದವರಾಗಿರ್ಬೋದು, ನಮ್ಮನ್ನ ಈ ದಾರಿಗೆ ಬರೋದಕ್ಕೆ ಎಷ್ಟೋ ಜನ ಕಾರ್ಯಕರ್ತರಿದ್ದಾರೆ. ಯಾಕಂತಂದ್ರೆ ದತ್ತಾತ್ರೇಯ ಅಂತ ಮಹಾನುಭಾವನೆ ನನಗೆ 22 ಜನ ಗುರುಗಳು ಅಂತ ಹೇಳಿದ್ರಂತ. ಯಾರು ಅಂತಂದ್ರೆ ಪಕ್ಷಿ, ಪ್ರಾಣಿ, ನಾಯಿ, ಹಸುವು, ಹುಲ್ಲು, ಗರಿಕೆ ಹುಲ್ಲು ಕೂಡ ನನ್ನ ಗುರು ಅಂತ ಹೇಳಿದ್ರಂತೆ. ಅಷ್ಟು ದೊಡ್ಡ ಗುರುಗಳ ಮಾತು ಹೇಳೋದಂದ್ರೆ ನಾವೆಲ್ಲ ಇನ್ನು ಎಷ್ಟು ಮಟ್ಟಕ್ಕೆ ಗುರುಗಳನ್ನ ಹುಡ್ಕೊಬಹುದು ಅಂತ ನಾವೇ ನೋಡ್ಕೊಬಹುದು. ಆತರ ಆಗಿ ಎಲ್ಲಾ ಪರಮ ಗುರು ಮಂಡಲಿ ನಮ್ಮ ಜೀವನದಲ್ಲಿ ಯಾರ್ಯಾರು ಈ ಸ್ಥಿತಿಗೆ ಬರೋದಕ್ಕೆ ಕಾರ್ಯಕರ್ತರಾಗಿದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಪಾದಾಭಿವಂದನೆಗಳಿಂದ ಗುರು ಪೂರ್ಣಿಮೆಯ ಶುಭಾಶಯಗಳನ್ನ ತಿಳಿಸೋಣ ಮೇಡಮ್. ಥ್ಯಾಂಕ್ ಯು ಮಾಸ್ಟರ್ಸ್. ಇಂಥ ಗುರು ಪೂರ್ಣಿಮಾ ಸಂದರ್ಭದಲ್ಲಿ ನಮ್ಮ ಮಹಾ ಗುರುವಿನ ಒಂದು ಶಕ್ತಿ ಬಗ್ಗೆ ನಮಗ್ ಗೊತ್ತಿರೋಷ್ಟು ಹಂಚ್ಕೊಳ್ಳೋಣ ಮಾಸ್ಟರ್ಸ್. ಇಲ್ಲೇನೋ ನನ್ಗೇನೋ ಗೊತ್ತಿದೆ, ನಿಮ್ಗೇನೋ ಗೊತ್ತಿಲ್ಲ ಅನ್ನೋ ತರ ಅಲ್ಲ. ಇಲ್ಲಿ ಈ ವೇದಿಕೆ ಅಂದ್ರೆ ಏನಂದ್ರೆ, ನಮಗೆ ಎಲ್ಲೆಲ್ಲಿ ಏನೇನು ಗೊತ್ತಿದೆಯೋ ಅದು ಒಬ್ರಿಗೊಬ್ರು ಹಂಚ್ಕೊಳ್ಳೋದು, ಅದನ್ನೇ ಸತ್ಸಂಗ ಅಂತ ಹೇಳಿ ಪತ್ರಿ ಸಾರು ಗೊತ್ತಿರೋ ವಿಷಯಗಳ ಸತ್ಯಗಳು ಏನ್ ಗೊತ್ತಿದೆ ಅದನ್ನ ಒಬ್ರಿಗೊಬ್ರು ಹಂಚ್ಕೊಳ್ಳಿ ಅಂತ ಹೇಳಿದ್ರು. ಅನುಭವಗಳು ಅಂತಂದ್ರೆ ಸತ್ಯನ ಹಂಚ್ಕೊಳ್ಳಿ ಅಂತ. ಅನುಭವ ಹೇಳಿದ್ರೆ ನಮ್ಮನ್ನ ಯಾರೋ ಹೊಗಳ್ತಾರೆ, ನಮ್ಗೇನೋ ಸಿಗುತ್ತೆ ಅಂತ ನಾವೊಂದು ತಗೊಂಡಿದ್ರೆ ಇನ್ನೊಂದು ಅದಕ್ಕೆ ಸೇರಿಸಿ ಮಾತಾಡ್ಕೊಂಡದ್ ಅನುಭವ ಅನ್ಸೋದಿಲ್ಲ. ಸತ್ಯವನ್ನ, ಸತ್ಯ ಏನ್ ತಿಳಿದಿದೆಯೋ ಅಷ್ಟೇ ನಾವು ಒಬ್ರಿಗೊಬ್ರು ಹಂಚ್ಕೊಂಡಾಗ ಅದನ್ನ ಸತ್ಸಂಗ ಅಂತ ಹೇಳ್ತಾರೆ ಅಂತಂದ್ರು. ಸತ್ಸಂಗ ಅಂದ್ರೆ ಸತ್ಯ ತಿಳಿದವ್ರ ಜೊತೆಗೆ ಹಂಚ್ಕೊಳ್ಳೋದೇ ಸತ್ಸಂಗ ಅಂತ ಹೇಳಿದ್ರು. ಆ ತರ ಆಗಿ ನನಗೂ ಕೂಡ ಪತ್ರಿ ಸಾರ್ ಬಗ್ಗೆ ಅಷ್ಟೊಂದು ಗೊತ್ತಾ, ಅವ್ರ ಜೊತೆ ನಾನೇನು 20 ವರ್ಷ 40 ವರ್ಷ ಓಡಾಡಿದ್ದೀನ ಅಂದ್ರೆ ಇಲ್ಲ ಮಾಸ್ಟರ್ಸ್. ನನ್ನ ಪ್ರಯಾಣ ಕೂಡ ಒಂದ್ 2 ವರ್ಷ ಅಷ್ಟೇ. 2 ವರ್ಷದಲ್ಲಿ ಕೂಡ ನಾನು ಮೌನವಾಗಿ ಅವ್ರನ್ನ ನಾನು ಗಮನಿಸ್ಕೊಳ್ತಿರ್ತದೆ. ಗುರುಗಳು ಏನ್ ಮಾಡ್ತಾ ಇದ್ದಾರೆ, ಅವರ ಉದ್ದೇಶ ಏನು, ಇಷ್ಟು ಜನ ಅವ್ರು ನಿಂಬಾಲಿಸಿದಾರ ಅಂತಂದ್ರೆ ಅವ್ರು ಮಾಡ್ತಾರ ಕೆಲ್ಸಗಳೇನು, ಇದು ಮಾತ್ರ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಆ ಮಹಾನ್ ಗುರು ನನಗೂ ಕೂಡ 1-2 ಸತಿ ಆ ಪಾದ ಪದ್ಮಗಳನ್ನ ಮುಟ್ಟೋ ಅಂತ ಒಂದು ಅವಕಾಶ ನನಗೂ ಕೊಟ್ಟಿದ್ರು. ಅದು ಒಂದು ಮಹತ್ ಭಾಗ್ಯ ಅಂತಲೇ ನನ್ನ ಜೀವನದಲ್ಲಿ ನಾನು ಅನ್ಕೊಂಡಿದೀನಿ. ಕೊನೆಯದಾಗಿ ಆ ಸೆಕೆಂಡ್ ಕೂಡ ಒಂದು ಬೆರಳು ಅಷ್ಟು ಟಚ್ ಅಷ್ಟೇನೆ. ಅದು ಲಾಸ್ಟ್ ಬುದ್ಧ ಪೌರ್ಣಿಮೆಯಲ್ಲಿ ಅವರಿಂದ ನನಗೆ ಸಿಕ್ಕಿದ್ದಂತ ಒಂದು ಮಹತ್ತ ಪುಣ್ಯ ಅದು. ಯಾಕಂದ್ರೆ ಅಂತ ಮಹಾನ್ ಗುರುವಿನ ಜನ್ಮ ತಗೊಳ್ತೀವೋ ಇಲ್ವೋ ಸೆಕೆಂಡ್ರಿ, ತಗೊಂಡ್ರೆ ಕೂಡ ಮತ್ತೆ ಆ ಗುರುವು ಆ ದೇಹದಲ್ಲಿ ಬರೋದಿಲ್ಲ. ಗುರು ಬರ್ಬೋದು, ಆದ್ರೆ ಆ ದೇಹದಲ್ಲಿ ಬರೋದು. ಇವಾಗ ಬುದ್ಧ ಬಂದ್ರು, ಈಗ ಬುದ್ಧ ಪ್ರತಿರೂಪವಾಗಿ ಪತ್ರಿ ಸಾರ್ ಬಂದ್ರು, ಆದ್ರೆ ಬುದ್ಧನ ದೇಹ ಬಂದಿಲ್ಲ ಇಲ್ಲಿ. ಆದ್ರಿಂದ ಒಂದು ಫಿಸಿಕಲ್ ಬಾಡಿಗೆ ಒಂದು ಮಹತ್ತರವಾದ ಶಕ್ತಿ ಸಾಮರ್ಥ್ಯಗಳಿರುತ್ತೆ ಮಾಸ್ಟರ್ಸ್. ಅದಕ್ಕೆ ನಮ್ಮನ್ನು ಕೂಡ ಅವ್ರು ಹೇಳ್ತಾ ಇರೋದು, ಈ ದೇಹನೇ ದೇವಾಲಯ, ಈ ದೇಹನ ಗೌರವದಿಂದ ಪ್ರೀತಿಯಿಂದ ನೋಡ್ಕೊಳ್ಳಿ, ಅದಕ್ಕೆ ಏನ್ ಆಲೋಚನೆ ಕೊಡ್ಬೇಕು ಅದನ್ನೇ ಕೊಡಿ, ಏನ್ ಆಹಾರ ಕೊಡ್ಬೇಕು ಅದನ್ನೇ ಕೊಡಿ, ಏನು ಸತ್ಸಂಗಗಳು ಮಾಡ್ತೀರಾ, ಸ್ವಾಧ್ಯಾಯ ಮಾಡ್ತೀರಾ, ನೀವ್ ಏನೇ ಮಾಡಿ ಈ ದೇಹಕ್ಕೆ ಮನಸ್ಸಿಗೆ ಆತ್ಮಕ್ಕೆ ನೋವಾಗ್ದರಂಗೆ ಅದನ್ನ ಗೌರವ ಕೊಡುವಂತವ್ ಮಾತ್ರ ಮಾಡಿ ಅಂತ ನಮ್ ಪತ್ರಿ ಸರ್ ಇಷ್ಟೂ ಜ್ಞಾನನ ಹಂಚಿರೋದು ಈ 3 ಪದಗಳಲ್ಲೇ ಮಾಸ್ಟರ್. ಇದು ತಿಳ್ಕೊಳಕ್ಕೆ ಈ 3 ನಮ್ಗೆ ಅರ್ಥ ಆದ್ರೆ ನಮ್ಮ ದೇಹನ ತಗೊಂಡ್ ಬಂದಿರೋರು ಯಾರು, ನಮ್ಮ ಒಳಗಡೆ ಇರೋರು ರಮಣ ಮಹರ್ಷಿ ಹೇಳ್ದಂಗೆ, ಯಾರು ನೀನ್ ಯಾರು ಅಂತ ತಿಳ್ಕೊ ಅಂತಂದ್ರೆ ನಾವು ಜನ್ಮ ಜನ್ಮಗಳೇ ಹುಡುಕ್ತಾ ಇದ್ರು. ನಾನ್ ಯಾರು ಅಂದ್ರೆ, ನನ್ಗೊಂದ್ ಹೆಸರು ಕೊಟ್ಟವ್ರೆ, ನನ್ಗೊಂದ್ ಅಪ್ಪ ಅಮ್ಮ, ನನ್ಗೊಂದ್ ಮನೆ ಇದೆ, ನನ್ಗೊಂದ್ ಊರಿದೆ, ನನ್ಗೊಂದ್ ಕೆಲಸ ಇದೆ ಅಂತ ನಾವ್ ಹಿಂಗ್ ಹುಡುಕ್ತಾ ಇದೀವಿ. ಆದ್ರೆ ರಮಣ ಮಹರ್ಷಿ ಈ ದೇಹದಲ್ಲಿ ಬಂದಿರೋ ಅಂತ ಆ ಪರಮಾತ್ಮ ಯಾರು, ಆತ್ಮ ಸ್ವರೂಪಿ ಯಾರು ಅಂತ ತಿಳ್ಕೊಳ್ಳಿ ಅಂತ ಅವರ ಒಂದೇ ಪದನ ಇಡ್ಕೊಂಡಿದ್ರು. ಆದ್ರೆ ಒಂದೇ ಪದ ಹೇಳಿದವ್ರಿಗೆ ಹೇಳಿದ್ರಾದ್ರೆ ಅದ್ರೊಳಗಡೆ ಮರ್ಮಗಳನ್ನ ಅವರು ನಿಧಾನವಾಗಿ ಎಷ್ಟೋ ವಿಷಯಗಳನ್ನ ತಿಳಿಸಿದ್ದಾರೆ ಮಾಸ್ಟರ್ಸ್. ಎಲ್ಲಾರು ಅನ್ಕೊಂಡಿದ್ದಾರೆ ರಮಣ ಮಹರ್ಷಿ ಮೌನವಾಗಿದ್ರು ಅಂತ. ಆ ಮೌನದಲ್ಲೇ ಪ್ರತಿದಿನ ಕೂಡ ಬಂದು ಅವ್ರ ಹತ್ರ ಆ ಭಕ್ತರು ಕೇಳಿದಾಗ ಒಂದೊಂದು ಸಮಯದಲ್ಲಿ ಅವ್ರು ಹೇಳಿರೋ ಅಂತ ಮಹತ್ತರವಾದ ವಾಕ್ಯಗಳು
ಒಂದು ಅದ್ಭುತವಾದ ಬುಕ್ಕೆ ಇದೆ ಮಾಸ್ಟರ್ಸ್. ರಮಣ ಮಹರ್ಷಿ ಇದು ರಮಣಾಶ್ರಮ ಲೇಖಲು ಶ್ರೀ ಸೂರ್ಯನಾಗಮ್ಮ ಅಂತ ಹೇಳಿ ಒಂದು ಭಕ್ತರು ಅವ್ರ ಜೊತೆಗೆ ಗುರುಗಳನ್ನ ಹೆಂಗ್ ಫಾಲೋ ಮಾಡ್ಬೇಕು ಅನ್ನೋದಕ್ಕೆ ಇದೊಂದು ಮಹತ್ತರವಾದ ಒಂದು ಕೆಲಸ ಅಂತ ನಾನು ಹೇಳ್ತೀನಿ ಮಾಸ್ಟರ್. ಸೂರ್ಯನಾಗಮ್ಮನವರು ಅವ್ರ ಜೀವನದಲ್ಲಿ ಚಿಕ್ಕ ವಯಸ್ಸಲ್ಲೇ ಕೂಡ ಮದುವೆ ಆಗಿ ಆ ಗಂಡ ತೀರ್ಕೊಂಡ್ಬಿಡ್ತಾರೆ. ಅವೆಲ್ಲ ಬಾಲ್ಯ ವಿವಾಹಗಳಿರುತ್ತೆ. ಆಮೇಲೆ ಅವರು ಬ್ರಾಹ್ಮಣ ಕುಟುಂಬಗಳಿರೋದ್ರಿಂದ ರೂಮಿಂದ ಹೊರಗಡೆ ಕೂಡ ಬಿಡೋದಿಲ್ಲ ಅವ್ರನ್ನ. ಆದ್ರೆ ಕೂಡ ಅಲ್ಲೇ ಅವರು ಮಹತ್ತರವಾದ ಜ್ಞಾನನ ಪಡ್ಕೊಂಡು ಒಂದು ಸಮಯದಲ್ಲಿ ನಾನು ಯಾಕೆ ನನ್ನ ಜೀವನ ಈ ತರ ವ್ಯರ್ಥ ಮಾಡ್ಕೊಳ್ತಾ ಇದ್ದೀನಿ, ಯಾಕೆ ನನಗೇನೋ ತೋರಿಸ್ತಾ ಇಲ್ಲ ಅಂದಾಗ ಅವ್ಯಕ್ತವಾಗಿ ರಮಣ ಮಹರ್ಷಿ ಅವರ ರೂಮಲ್ಲಿ ಒಂದು ಗೋಡೆ ಮೇಲೆ ಕಾಣಿಸ್ಕೊಂಡು ಅವ್ರನ್ನ ಕರೆದಂಗಾಗಿದೆ ಅಂತೇಳಿ ಅವರು ರಮಣಾಶ್ರಮಕ್ಕೆ ಬಂದು ಅವ್ರ ಅಣ್ಣಂದಿರ ಒಂದು ಸಪೋರ್ಟ್ ಇಂದ ಆಮೇಲೆ ಅಲ್ಲಿಗೆ ಬರ್ತಾ ಹೋಗ್ತಾ ಅಲ್ಲಿ ಒಂದು 5 ವರ್ಷಗಳ ಕಾಲ ಅಲ್ಲೇ ನೆಲೆ ನಿಂತು ಬಿಡ್ತಾರ ಅವ್ರು. ಆ ಮಹಾನ್ ಭಗವಾನ್ ಹತ್ರ ನಾನು ಇರ್ಬೇಕು, ಇಲ್ಲೇ ಒಂದು ರೂಮ್ ಮಾಡ್ಕೊಂಡು ಇರ್ತೀನಿ ಅಂತ ಅವ್ರ ಅಣ್ಣ ಕೂಡ ಅದಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಆ ತರ ಇದ್ದಾಗ ಅವ್ರ ಅಣ್ಣ ಏನ್ ಹೇಳ್ತಾರೆ ಅಂದ್ರೆ, ಅಮ್ಮ ಭಗವಾನ್ ಹತ್ರ ನಿನಗೆ ಇರುವಂತ ಅವಕಾಶ ಸಿಕ್ಕಿದೆ. ಆ ಕುಟುಂಬ ಹೆಂಗಿದಾರೆ ಅಂದ್ರೆ ಮಾಸ್ಟರ್ಸ್, ನಿಜವಾಗ್ಲೂ ಒಂದು ಕುಟುಂಬ ಬಂದ್ರೆ ಹಿಂಗಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಂತ ಒಂದೊಂದ್ಸತಿ ಅನ್ಸುತ್ತೆ ನಮ್ಗೆ. ಆ ಅಣ್ಣಂದಿರು ಕೂಡ ಅವ್ರ ಅಣ್ಣಂದಿರು ಅತ್ತಿಗೆದಿರು ಎಲ್ಲಾರು ಕೂಡ ಭಗವಾನ್ ಅಂದ್ರೆ ತುಂಬಾ ಪ್ರೀತಿ ಇಷ್ಟ ಪಡೋರು. ಅವ್ರ ಬಗ್ಗೆ ಅಷ್ಟೆಷ್ಟು ಗೊತ್ತಿದ್ದವ್ರು ಅವ್ರು. ಅದ್ರಿಂದ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಅವ್ರ ಅಣ್ಣ ಚೆನ್ನೈಯಲ್ಲಿ ಇರ್ತಾರೆ. ಇವ್ರಿಗೆ ಹೇಳ್ತಾರೆ, ಅಮ್ಮ ನಿನ್ಗೆ ಭಗವಾನ್ ಹತ್ರ ಇರೋಂತ ಅವಕಾಶ ಸಿಕ್ಕಿದೆ. ನೀನು ಭಗವಾನು ಏನ್ ಹೇಳ್ತಾರ ಅದನ್ನ ನನಗೊಂದು ಉತ್ತರ ಬರಿ, ನನ್ಗೊಂದು ಲೆಟರ್ ಆಗಿ ಬರಿ. ನನಗೆ ಭಗವಾನ್ ಮಾತುಗಳು ಕೇಳಬೇಕು ಅಂತ ಇದೆ. ಆದ್ರೆ ನನಗ್ ಅವಕಾಶ ಇಲ್ಲ. ನಾವು ಕೆಲಸ ಮಾಡೋದ್ರಿಂದ ನಾವು ದಿನ ಬರೋಕ್ ಆಗೋದಿಲ್ಲ. ನೀನ್ ಅಲ್ಲಿದೆಯಲ್ಲ, ಅಲ್ಲಿ ಏನ್ ಕೇಳಿಸ್ಕೊಳ್ತೀಯೋ ಅದನ್ನ ನನಗೆ ದಿನ ಒಂದು ಉತ್ತರ ಬರಿ ಅಂತ ಹೇಳ್ತಾರೆ ಅವ್ರು. ಆದಾಗ ಒಂದು ಉತ್ತರ ಬರಿ ಅಂತಾರೆ. ಆದ್ರೆ ಸೂರ್ಯನಾಗಮ್ಮನಿಗೆ ಆ ಧೈರ್ಯ ಬರೋದಿಲ್ಲ ಮಾಸ್ಟರ್. ಒಂದ್ 6 ತಿಂಗಳವರೆಗೂ ಕೂಡ ಅವರು ಆ ಸಾಹಸ ಮಾಡೋದಿಲ್ಲ. ಯಾಕಂತಂದ್ರೆ ಆಗೆಲ್ಲ ಅಲ್ಲಿ ಕೂಡ ಆಶ್ರಮದಲ್ಲಿ ಹೆಣ್ಮಕ್ಳನ್ನೆಲ್ಲ ಸ್ವಲ್ಪ ಹಿಂದೆ ಕೂರಿಸ್ತಾ ಇದ್ರಂತೆ. ಸ್ವಲ್ಪ ಮುಂದೆ ಅವ್ರ ಜೊತೆಗೆ ಇದ್ದಂತವ್ರು ಗಂಡ್ ಮಕ್ಳು ಮಾತ್ರ ಮುಂದೆ ಕೂತ್ಕೊಳ್ತಾ ಇದ್ರಂತೆ. ಆ ರಮಣ ಮಹರ್ಷಿ ಮೆತ್ತಗ್ ಮಾತಾಡುವಾಗ ಅಮ್ಮನಿಗೆ ಕೇಳಿಸ್ತಾನೆ ಇರ್ಲಿಲ್ವಂತೆ, ಹಿಂದೆ ಕೂತಿರ್ತಾ ಇದ್ರಲ್ಲ. ಅದು ಏನ್ ಕೇಳಿಸ್ತಾರೋ ಇಲ್ಲ, ಮತ್ತೆ ಬರ್ಕೊಂಡ್ರೆ ಯಾರ್ ಏನ್ ಹೇಳ್ತಾರೋ ಅನ್ನೋದು ಭಯ ಬೇರೆ. ಅಷ್ಟು ಭಯ ಭಕ್ತಿಯಿಂದ ಗುರುಗಳ ಹತ್ರ ಕೂತ್ಕೊಳ್ತಾ ಇದ್ರಂತೆ. ಅವ್ರ ಅಣ್ಣ ಫೋರ್ಸ್ ಮಾಡಿ 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 6 ತಿಂಗಳಾದ್ಮೇಲೆ ಅವ್ರು ಆ ಸಾಹಸಕ್ಕೆ ಕೈ ಹಾಕ್ತಾರೆ. ರಮಣ ಮಹರ್ಷಿ ಆ ಎನರ್ಜಿಯಿಂದ ಅವರ ಸಪೋರ್ಟ್ ಇಂದ ಅಂತಲೇ ಹೇಳ್ಬೋದು. ಯಾಕಂದ್ರೆ ಅವ್ರ ಆಜ್ಞೆ ಇಲ್ದೇ ಇದ್ರೆ ಆ ಕೆಲಸ ಮಾಡೋಕ್ ಸಾಧ್ಯ ಇಲ್ಲ. ಆ ತರ ಬರ್ದಾಗ ಅವ್ರು ಮತ್ತೆ ಒಂದ್ 5 ವರ್ಷಗಳ ಕಾಲ ಅಲ್ಲಿದ್ದಾಗ ಒಂದು 2 ವರ್ಷದ್ದು 3 ವರ್ಷದ ಲೇಖಗಳು ಹೇಳ್ಬೇಕು ಅಂತಂದ್ರೆ ಅಷ್ಟು ಪ್ರತಿದಿನ ಭಗವಾನ್ ಯಾರಾದ್ರೂ ಬಂದು ಕೇಳಿದ್ರೆ ಏನ್ ಉತ್ತರ ಹೇಳಿದ್ರು, ಏನೇನ್ ಆಯ್ತು, ಅವ್ರ ತಾಯಿನ ಯಾಕೆ ಅಲ್ಲಿ ಕರ್ಕೊಂಡ್ರು, ಅವ್ರು ಯಾಕೆ ಪರ್ಮನೆಂಟ್ ಆಗಿ ಅಲ್ಲಿ ಬಂದು ನೆಲೆ ನಿಂತ್ರು, ತಿರುವಣ್ಣಾಮಲೆಗೆ ಬಂದು ಹೆಜ್ಜೆ ಇಟ್ಟ ಮೇಲೆ ಅವ್ರ ಆ ಜಾಗನ ಬಿಟ್ಟು ಎಷ್ಟೋ ಅವಕಾಶಗಳು ಬರುತ್ತೆ. ಅವ್ರಿಗೆ ಎಲ್ಲಾರು ಕರೀತಾರೆ, ತಿರುಮಲೆಗೆ ಬನ್ನಿ, ಅಲ್ಲಿಗ್ ಬನ್ನಿ, ಇಲ್ಲಿಗ್ ಬನ್ನಿ, ನಿಮ್ ಜ್ಞಾನನ ಹಂಚಿ ಹಂಗೆ ಹಿಂಗೆ ಅಂತ. ಆದ್ರೆ ಅವ್ರಿಗೆ ಎಲ್ಲೂ ಏನು ಮಾತಾಡೋದಿಲ್ಲ, ಎಲ್ಲೂ ಹೋಗೋದಿಲ್ಲ. ಯಾಕೆ ಹಂಗೆ ಅಷ್ಟು ಸ್ಟ್ರಾಂಗ್ ಆಗಿ ಯಾಕಿದ್ರಲ್ಲಿ, ಅಲ್ಲಿ ಏನ್ ನಡೆಯಿತು ಅಂತ ಪ್ರತಿ ಒಂದು ವಿಷಯ ಕೂಡ ಅದ್ಭುತವಾದ ಜ್ಞಾನ ಮಾಸ್ಟರ್ಸ್ ಆ ಬುಕ್ ಅಲ್ಲಿದೆ. ಅಮ್ಮ ಎಷ್ಟು ನೀಟಾಗಿ ವಿವರಣೆ ಕೊಟ್ಟಿದ್ದಾನಂದ್ರೆ, ಒಂದು ಹಸುಗೆ ಅವರು ಮುಕ್ತಿಯನ್ನು ಕೊಡುವಾಗ, ಒಂದು ಕಾಗೆಗೆ ಮುಕ್ತಿಯನ್ನು ಕೊಡುವಾಗ, ಒಂದು ಕೋತಿಗೆ ಮುಕ್ತಿಯನ್ನು ಕೊಡುವಾಗ, ಒಂದು ನಾಯಿಗೆ ಮುಕ್ತಿಯನ್ನು ಕೊಡುವಾಗ ಅವ್ರು ಯಾವ ತರ ಫೀಲ್ ಆಗ್ತಾ ಇದ್ರು. ಅವ್ರ ತಾಯಿಗೆ 1000 ಜನ್ಮಗಳು ಎತ್ತಬೇಕಾಗಿತ್ತಂತ ಅವ್ರ ತಾಯಿ ಮಾಸ್ಟರ್ಸ್. ಅವ್ರ ತಾಯಿ ಈ ಮಗನ್ನ ಪಡ್ಕೊಂಡಿಲ್ಲ ಅಂತಂದ್ರೆ ಅವ್ರ ಕರ್ಮಾನುಸಾರ ಇನ್ನು 1000 ಜನ್ಮಗಳು ಈ ಭೂಮಿಗೆ ಬರ್ಬೇಕಾಗಿತ್ತಂತ ಅವ್ರು. ಈ ಮಗನ್ನ ಪಡ್ಕೊಳ್ಳೋದು ಒಂದೇ ಒಂದು ಅದೃಷ್ಟ. ಆ ತಾಯಿ ಕೂಡ ಎಲ್ಲಾರನ್ನು ಬಿಟ್ಟು ಲಾಸ್ಟ್ಗೆ ಅಲ್ಲೇ ಬಂದು ಸೇರ್ಕೊಂಡ್ಮೇಲೆ ಆ ತಾಯಿಗೆ ಆ ಮರಣ ಸಮಯದಲ್ಲಿ 1000 ಜನ್ಮಗಳಿಗೆ ಅವ್ರ ಆತ್ಮನ ಕಳಿಸಿ, ಆ ಕರ್ಮಗಳನ್ನ ಕಳಿಸಿ ಅವ್ರಿಗೆ ಆ ಅರುಣಾಚಲೇಶ್ವರಲ್ಲಿ ಐಕ್ಯ ಮಾಡಿದಂತ ಮಹಾನ್ ಶಕ್ತಿ ರಮಣ ಮಹರ್ಷಿ. ಅಂತ ಶಕ್ತಿ ಇರುವಂತ ಗುರುಗಳು ಕೂಡ ಏನ್ ಹೇಳ್ತಾರೆ, ನಮ್ಮನ್ನು ನಾವು ತಿಳ್ಕೊಳಕ್ಕೆ ಹೇಳಿದ್ರು. ನೀವು ತಿಳ್ಕೊಳ್ಳಿ ಭ್ರಮೆಯಲ್ಲಿ ಇರಬೇಡಿ ಅಂತ. ಅದೇ ತರ ನಮ್ ಪತ್ರಿ ಸರ್ ಅಷ್ಟು ಒಳ ಮರ್ಮದಿಂದ ಹೇಳಿದ್ರೆ ನಮ್ಗೆ ನಮ್ ಮಕ್ಳಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ನಮ್ ಪತ್ರಿ ಸರ್ ಏನ್ ಮಾಡಿದ್ರು, ಇನ್ನೂ ಡೀಪ್ ಆಗಿ ಇನ್ನೂ ವಿವರವಾಗಿ ಸಿಂಪಲ್ ಆಗಿ ಪ್ರತಿಯೊಂದು ಸಿಂಪಲ್ ಆಗಿ ಹೆಂಗ್ ಮಾಡ್ಬೇಕು ಅಂತ ಹೇಳಿ ಒಂದು ಯುಗದ ಕಾಲ ಈ ಆನಾಪಾನ ಸತಿ ಧಾರಣೆ ಈ ಭೂಮಿಯಲ್ಲಿ ಫಸ್ಟ್ ಇಳಿಸ್ಬೇಕು ಅಂತಂದ್ರೆ ಒಂದು ಯುಗದ ಕಾಲ ಇದನ್ನ ಎಲ್ಲಾ ಜೊತೆ ಡಿಸ್ಕಷನ್ ಮಾಡಿ. ಯಾಕಂದ್ರೆ ಕೋಟ್ಯಾಂತರ ಗ್ಯಾಲಕ್ಸಿಗಳಿದೆ ಯೂನಿವರ್ಸ್ ಅಂತಂದ್ರೆ ನಾವೊಂದು ಭೂಲೋಕ ಅಲ್ಲ. ಅಷ್ಟು ಯಾರು ಒಪ್ಪೋದಿಲ್ಲ. ಎಲ್ಲಾರ್ದಕ್ಕೂ ಒಂದು ರೂಲ್ ಇದೆ ಮಾಸ್ಟರ್ಸ್. ಆ ರೂಲಿನ ಪ್ರಕಾರನೇ ನಡಿಬೇಕು ಈ ಸೃಷ್ಟಿ. ಆ ರೂಲ್ ವಿರುದ್ಧ ಯಾರು ನಡೆಯಂಗಿಲ್ಲ. ಆ ರೂಲಿನ ಪ್ರಕಾರ ಹೋಗ್ಬೇಕು ಅಂದ್ರೆ ಎಷ್ಟು ಜನದ ಹತ್ರ ಪರ್ಮಿಷನ್ ಕೇಳಿ, ಎಷ್ಟು ಜನರ ಡಿಸ್ಕಷನ್ ಮಾಡಿ
ನಮ್ಮವರೆಗೆ ಈ ಧ್ಯಾನ ತರೋದಕ್ಕೆ ಪತ್ರಿ ಸರ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ಆ ಮಹಾನ್ ಶಕ್ತಿಗೆ ಮಾತ್ರ ಗೊತ್ತು ಮಾಸ್ಟರ್ಸ್. ಅಂತ ಶಕ್ತಿ ಈ ಭೂಮಿಗೆ ಬಂದ್ಮೇಲೆ ಎಷ್ಟೋ ಕೆಲಸಗಳು ಮಾಡಿದ್ದಾರೆ. ಅದರಲ್ಲಿ ನಾವಿವತ್ತು ಹಂಚ್ಕೊಳ್ಳೋದು ಏನು ಅಂತಂದ್ರೆ ಮಾಸ್ಟರ್ಸ್, ನಾವು ಪತ್ರಿ ಸರ್ ಯಾರು ಯಾವ ಲೋಕದಿಂದ ಬಂದ್ರು, ಯಾವ್ದಕ್ಕೋಸ್ಕರ ಬಂದ್ರು, ಪಿರಮಿಡ್ ಮಾಸ್ಟರ್ಸ್ ಯಾರು, ಯಾವ ನಿರ್ದೇಶನದಲ್ಲಿ ನಾವೆಲ್ಲರೂ ಈ ಕೆಲಸಗಳು ಮಾಡ್ತಾ ಇದ್ವಿ, ನಾವು ಮಾಡೋ ಕೆಲಸನ ಯಾರು ಗಮನಿಸ್ತಾ ಇದ್ದಾರೆ, ಯಾರ್ ಲಿಸ್ಟ್ ಅಲ್ಲಿ ಹೋಗ್ತಾ ಇದೆ ನಾವು ಮಾಡೋ ಕೆಲಸಗಳು, ಇದನ್ನ ಒಂದು ವಿವರವಾಗಿ ಒಂದು ವಿಡಿಯೋ ಸಿಕ್ತು ಮಾಸ್ಟರ್ಸ್ ನನಗೆ. ಒಂದು 15-20 ದಿನಕ್ಕೆ ಮುಂಚೆ ಯೂಟ್ಯೂಬ್ ಅಲ್ಲಿ ಆನ್ ಮಾಡಿದ ತಕ್ಷಣ ಒಂದು ವಿಡಿಯೋ ಸಿಕ್ತು. ಆ ತೆಲುಗುದದು. ಆ ತೆಲುಗುದಾಗಿರೋದ್ರಿಂದ ತೆಲುಗು ಯಾರ್ಯಾರಿಗೆ ಬರುತ್ತೋ ನನಗೆ ಗೊತ್ತಿರೋ ಅಷ್ಟು ಮಾಸ್ಟರ್ಸ್ ಆ ವಿಡಿಯೋನ ಶೇರ್ ಮಾಡಿರ್ತೇನೆ ಆಲ್ಮೋಸ್ಟ್. ಆದ್ರೆ ತೆಲುಗು ಬರ್ದೇ ಇರೋ ಮಾಸ್ಟರ್ಸ್ಗೆ ನನಗೆ ಪತ್ರಿ ಸಾರು ಈ ಸಂಕಲ್ಪ ಅವ್ರ ಪ್ರೇರೇಪಣೆ ಇದು ನಂದಲ್ಲ ಮಾಸ್ಟರ್ಸ್. ಹೇಳ್ಬೇಕು ಅಂತಂದ್ರೆ ನಾನ್ ಮತ್ತೆ ಮತ್ತೆ ಹೇಳೋದಕ್ಕೂ ಅದೇನೋ ಅಹಂಕಾರದಿಂದ ಹೇಳ್ತಾ ಇಲ್ಲ. ಈ ದೇಹ ಈಶ್ವರನಿಗೆ ಪತ್ರಿ ಸರ್ಗೆ ಸಮರ್ಪಣೆ ಮಾಡಿದ್ದೀನಿ. ಅವ್ರು ಏನ್ ನಿರ್ದೇಶನ ಮಾಡ್ತಾರೋ, ಅವ್ರು ಏನ್ ಈ ಬಾಯಿಂದ ನುಡಿಸ್ತಾರೋ ಅದು ಮಾತ್ರನೇ ನಾನ್ ನುಡಿಯೋಕೆ ಸಾಧ್ಯ. ನಂದು ಅಂತ ಓನ್ ಆಗಿ ಅಷ್ಟು ದೊಡ್ಡ ಜ್ಞಾನ ಈ ದೇಹದಲ್ಲಿ ಇಲ್ಲ ಹೇಳ್ಬೇಕು ಅಂದ್ರೆ. ಅಂತ ಒಂದು ಜ್ಞಾನನ ಪತ್ರಿ ಸಾರು ಈ ಬುದ್ಧ ಗುರುಪೌರ್ಣಿಮೆ ಸಮಯದಲ್ಲಿ ಆ ವಿಡಿಯೋನ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜೂಮ್ಗಳಿದೆ, ಕ್ಲಾಸ್ಗಳು ಎಲ್ಲೂ ಬರ್ದಿರೋ ಕಡೆ ಕೂಡ ಕ್ಲಾಸ್ ಅಂತ ಕೊಡಿಸಿ ಈ ಒಂದು ವಿಡಿಯೋನ ಶೇರ್ ಮಾಡೋಕೆ ಬಿಡ್ತಾ ಇದಾರೆ ಮಾಸ್ಟರ್ಸ್. 15 ದಿನದಿಂದ ಕೂಡ ಎಲ್ಲೆಲ್ಲಿ ಆಗುತ್ತೋ ಅಲ್ಲೆಲ್ಲಿ ಈ ವಿಡಿಯೋನೇ ಮಾತಾಡಿಸ್ತಾ ಇದಾರೆ, ಇನ್ನೇನೂ ಇಲ್ಲ. ಅಂದ್ರೆ ಅದ್ರಲ್ಲಿ ಅಷ್ಟು ಮಹತ್ತರವಾದ ಸಂದೇಶ ಮಾಸ್ಟರ್ಸ್. ಅದು ನಮ್ಮೆಲ್ಲರಿಗೂ ಕೂಡ ಒಂದು ಸಂದೇಶ ಅಂತ ಹೇಳ್ಬೋದು ನಾವು. ಯಾಕೆಂದ್ರೆ ಆತ್ಮಜ್ಞಾನ ಅಂದ್ರೆ ಏನು, ನಾವ್ ಯಾರು, ಎಲ್ಲಿಂದ ಬಂದಿದ್ವಿ, ಯಾರ ಕೈಯೊಳಗಡೆ ನಾವು ಕೆಲಸ ಮಾಡ್ತಾ ಇದ್ವಿ, ನಮ್ಮನ್ನು ಯಾರು ಗಮನಿಸ್ತಾ ಇದ್ದಾರೆ, ಮತ್ತೆ ನಾವು ಮಾಡೋ ಕೆಲಸಗಳು ಇಷ್ಟೆಲ್ಲ ಮಾಡ್ತಾ ಇದ್ವಲ್ಲ, ಮುಕ್ತಿ ಅಂದ್ರೆ ಏನು, ಎಲ್ಲಿಗೋಗಿ ಸೇರ್ತಾ ಇದೆ ನಮ್ ಕೆಲ್ಸಗಳು, ನಾವು ಕೂಡ ಎಲ್ಲಿಗೋಗಿ ಸೇರ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋದೇ ಆತ್ಮಜ್ಞಾನ ಅಂದ್ರೆ ಮಾಸ್ಟರ್. ಇಷ್ಟೆಲ್ಲ ಪ್ರಯತ್ನ, ನಾವು ಇಷ್ಟೆಲ್ಲ ಮಾತಾಡ್ತಾ ಇರೋದು, ಇಷ್ಟೆಲ್ಲ ಮಾಡ್ತಾ ಇರೋದೆಲ್ಲ ಆ ಒಂದು 3-4 ಕ್ವಶನ್ಸ್ಗೆ ಆನ್ಸರ್ ಅಷ್ಟೇ. ಆ ಆನ್ಸರ್ಗೆ ಈ ವಿಡಿಯೋ ಒಂದು ಮಹತ್ತರವಾದ ಎಕ್ಸಾಂಪಲ್ ಅಂತ ನನ್ಗನ್ಸಿತ್ತು. ಅದಕ್ಕೋಸ್ಕರ ಪತ್ರಿ ಸರ್ ಅದನ್ನ ಈ ತರ ಶೇರ್ ಮಾಡೋಕೆ ಬಿಡ್ತಾ ಇದ್ದಾರೆ. ಅದರಲ್ಲಿ ಏನು ಅಂತಂದ್ರೆ ಮಾಸ್ಟರ್ಸ್, ನಾವಿವಾಗ ಧ್ಯಾನ ಕಸ್ತೂರಿ, ಧ್ಯಾನ ಜಗತ್ತು, ಈ ತರ ಪ್ರತಿ ಒಂದು ರಾಷ್ಟ್ರದಲ್ಲೂ ಕೂಡ ಒಂದೊಂದು ಮ್ಯಾಗಝೈನ್ಸ್ ಇದೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಅಂತಂದ್ರೆ ಬುಕ್ಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಪತ್ರಿ ಸರ್ ಕೊಟ್ರು ಅಂದ್ರೆ ಆ ಬುಕ್ಕಿನ ಒಂದು ಜ್ಞಾನದಿಂದ ನಾವ್ ಎಷ್ಟೋ ಜನ್ಮಗಳನ್ನ ಮುಂದಕ್ಕೆ ತಗೊಂಡು ಹೋಗ್ಬೋದು ಮಾಸ್ಟರ್ಸ್. ಅಷ್ಟು ಜ್ಞಾನ ಬುಕ್ಗಳಿದೆ. ಪತ್ರಿ ಸಾರು 1,50,000 ಬುಕ್ಗಳ ಮೇಲೆ ಅವ್ರು ಓದಿದಾರೆ ಅಂತಂದ್ರೆ ಆ ಓದಿರೋಂತ ಜ್ಞಾನನ ಎಲ್ಲಾನ ನಾವು 4-5 ತರಹ ಹಣ್ಣುಗಳ ಹಾಕ್ಬಿಟ್ಟು ಜ್ಯೂಸ್ ಮಾಡಿ 1 ಗ್ಲಾಸ್ ಜ್ಯೂಸ್ ಆಗಿ ನಾವ್ ಹೆಂಗ್ ಕೊಡ್ತೀವಿ ಹಣ್ಣುಗಳೆಲ್ಲ ಬಿಡ್ಸೋಕಾಗಲ್ಲ ಅಂತ ಹೇಳಿ, ಆ ತರ ಅವರು 1,00,000 ಮೇಲೆ ಆ ಬುಕ್ಗಳನ್ನ ಓದಿ ಅದನ್ನೆಲ್ಲ ಒಂದು ಜ್ಯೂಸ್ ಆಗಿ ಮಾಡಿ ನಮ್ಗೆಲ್ಲಾರು ಕುಡ್ಸಿದ್ದಾರೆ ಮಾಸ್ಟರ್ಸ್. ಒಂದು ಚಿಕ್ಕ ಚಿಕ್ಕ ಪದಗಳಲ್ಲಿ ಕುಡ್ಸಿದ್ದಾರೆ ನಮ್ಗೆ ಆ ಜ್ಯೂಸ್ನ. ಅದನ್ನ ಜೀರ್ಣ ಮಾಡ್ಕೊಳಕ್ಕೆ ನಮಗ್ ಶಕ್ತಿ ಇಲ್ಲ. ಆದ್ರಿಂದ ಆ ಬುಕ್ಗಳು, ಆ ವಿಡಿಯೋಗಳು ಯಾಕೆ ಅವರು ಬುಕ್ಸ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ರು ಅಂದ್ರೆ ಆ ಬುಕ್ಸ್ ಅಲ್ಲಿ ಅಷ್ಟು ಅದ್ಭುತವಾದ ಶಕ್ತಿ ತುಂಬ್ತಾ ಇದ್ದಾರೆ. ಅದರಲ್ಲೂ ಒಂದು ಮಹತ್ತರವಾದ ಒಂದು ವಿಷಯ ಏನು ಅಂತಂದ್ರೆ ಆ ವಿಡಿಯೋದಲ್ಲಿ ಇದ್ದಂತ ಸಂದೇಶ ಏನು ಅಂದ್ರೆ ಮಾಸ್ಟರ್ಸ್, ನಮಗೆ ಇವಾಗ ಧ್ಯಾನ ಕಸ್ತೂರಿ ತರ ಆಂಧ್ರದಲ್ಲಿ ಕೂಡ ಧ್ಯಾನ ಜಗತ್ ಅಂತ ಇದೆ. ಮೊದಲು ಧ್ಯಾನ ಆಂಧ್ರ ಪ್ರದೇಶ ಅಂತ ಇತ್ತಂತೆ. ಮತ್ತೆ ಆಂಧ್ರ ತೆಲಂಗಾಣ ಎಲ್ಲ ಒಟ್ಟಿಗಿದ್ದ ಸಮಯದಲ್ಲಿ ಪಿರಮಿಡ್ ಸೆಂಟರ್ಸ್ ಎಷ್ಟಿದೆಯೋ ಅಷ್ಟು ಸೆಂಟರ್ಗಳಲ್ಲಿ ಮ್ಯಾಗಝೈನ್ಸ್ ಬರ್ತಾ ಇತ್ತಂತೆ. ಪ್ರತಿ ಒಂದು ಸೆಂಟರ್ ಕೂಡ ಒಂದೊಂದು ಮ್ಯಾಗಝೈನ್ ಕೊಟ್ಟಿದ್ರಂತ ಆ ಸಮಯದಲ್ಲಿ. ಅಷ್ಟು ಮ್ಯಾಗಝೈನ್ಗಳು ಬಂದು ಲಾಸ್ಟ್ಗೆ ಧ್ಯಾನ ಆಂಧ್ರ ಪ್ರದೇಶ ಅಂತ ಬಂತಂತೆ. ಎಲ್ಲಾರು ಸರ್ ಒಟ್ಟಿಗೆ ಒಂದೇ ಬುಕ್ಗೆ. ಆಮೇಲೆ ಇವಾಗ ಧ್ಯಾನ ಜಗತ್ ಅಂತ ಬಂದಿದೆ. ಯಾಕಂದ್ರೆ ನಮ್ಮ ಸಂಕಲ್ಪ ಎಲ್ಲ ನಮ್ಮ ಒಂದು ಕರ್ನಾಟಕ, ಆಂಧ್ರ, ತಮಿಳ್ನಾಡಲ್ಲ, ಜಗತ್ತಿಗೆ ಈ ಒಂದು ಜ್ಞಾನ ಹಂಚೋದೇ ನಮ್ಮೆಲ್ಲರ ಉದ್ದೇಶ ಕೂಡ ಮಾಸ್ಟರ್ಸ್. ಅದನ್ನೇ ಪತ್ರಿ ಸರ್ ಧ್ಯಾನ ಜಗತ್ತು ಅಂತ ತಗೊಂಬಂದ್ರು. ಆ ಧ್ಯಾನ ಜಗತ್ತು ಬುಕ್ ಬಂದ್ಮೇಲೆ ಏನೇನ್ ನಡೆಯಿತು ಅಲ್ಲಿ ನಡೆದಂತ ಒಂದು ಚಿಕ್ಕ ಚಿಕ್ಕ ಒಂದು ಎಕ್ಸಾಂಪಲ್ಸ್, ಆ ಅವ್ರದ ಒಂದು ಇವಾಗ ಧ್ಯಾನ ಜಗತ್ತು ಅನ್ನೋದು ಓಪನ್ ಆಗಿ 25 ವರ್ಷಗಳಾಗಿದೆ ಅಂತ ಮಾಸ್ಟರ್ಸ್. ಆ ಧ್ಯಾನ ಜಗತ್ ಅಂತ ರೂಪಾಂತರ ಹೊಂದಿ ಅದನ್ನ ಇವಾಗ ಸಿಲ್ವರ್ ಜೂಬ್ಲಿ ಮಾಡ್ಕೊಬೇಕು ಅಂತ ಅವರೆಲ್ಲ ಸ್ವಲ್ಪ ವಿಡಿಯೋಗಳು ಧ್ಯಾನ ಜಗತ್ತು ಒಂದು ಚಾನಲ್ ಅಲ್ಲಿ ಅವರು ಒಂದು ಈ ಎಕ್ಸ್ಪೀರಿಯನ್ಸ್ ಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ ಮಾಸ್ಟರ್. ಆ ಧ್ಯಾನ ಜಗತ್ತು ಬಂದಾಗ ಏನೇನ್ ನಡೆಯಿತು, ಏನೇನ್ ಆಯ್ತು, ಅದ್ರಲ್ಲಿರೋ ಸಂದೇಶಗಳನ್ನ ಯಾರ್ಯಾರು ಗಮನಿಸ್ತಾ ಇದಾರೆ ಅನ್ನೋದನ್ನ ಪತ್ರಿ ಸರ್ ತಿಳಿಸ್ಕೊಟ್ರು. ವಿಧಾನನ ನಮ್ಗೆ ತಿಳಿಸ್ಕೊಟ್ಟಿದ್ರು ಅವ್ರು. ಅಂತ ವಿಧಾನ ಏನು ಅಂತಂದ್ರೆ
ಆ ಧ್ಯಾನ ಜಗತ್ತು ಜವಾಬ್ದಾರಿ ತಗೊಂಡಿರೋರು ಕೇಶವರಾಜ್ ಸರ್ ಅಂತ ಆಂಧ್ರದಲ್ಲಿ. ಅದನ್ನ ಎಡಿಟರ್ ಆಗಿ ವಾಣಿ ಮೇಡಮ್ ಅಂತ ಆ ಪತ್ರಿ ಸರ್ ಇದ್ದಾಗ್ಲಿಂದ 25-30 ವರ್ಷಗಳಿಂದ ಈ ಕೆಲ್ಸಗಳನ್ನ ಮಾಡ್ತಾ ಬರ್ತಿರೋರು ಇವರೆಲ್ಲರೂ ಕೂಡ. ಮತ್ತೆ ಅದಕ್ಕೆ ಸಪೋರ್ಟ್ ಆಗಿ ಏನೇನ್ ಕೆಲ್ಸಗಳಿದೆಯೋ ಶಿವಪ್ರಸಾದ್ ಸರ್ ಅಂತ ಅವರು ಈ ಜವಾಬ್ದಾರಿ ಕೊಟ್ಟಿದ್ದಾರೆ ಶಿವಪ್ರಸಾದ್ ಸರ್‌ಗೆ. ಈ ತರ ಇನ್ನೂ ಆ ಟೀಮಲ್ಲಿ ಎಷ್ಟೋ ಜನ ಇದ್ದಾರೆ ಮಾಸ್ಟರ್ಸ್. ಇವ್ರು ಮೇನ್ ಆಗಿ ಇವ್ರು ಒಂದು 3 ಜನ ಅಂತ ಹೇಳ್ಬೋದು ನಾವು. ಆ ಟೀಮಲ್ಲಿ ಇದ್ದಂಥವ್ರೆಲ್ಲರೂ ಕೂಡ 30 ವರ್ಷಗಳಿಂದ ಇರೋವ್ರೆ. ಪತ್ರಿ ಸರ್ ಜೊತೆಗೆ ಓಡಾಡ್ದಂತವ್ರೆ. ಆವಾಗ್ಲಿಂದ ಈ ಕೆಲ್ಸಗಳು ಮಾಡ್ತಾ ಇರೋಂತ ಮಾಸ್ಟರ್ಸ್ ಅವ್ರು. ಅಂತ ಮಾಸ್ಟರ್ಸ್ ಆ ವಿಡಿಯೋನ ಒಂದು ಮಾಡಿ ಅದರಲ್ಲಿ ಶೇರ್ ಮಾಡಿದಂತ ವಿಷಯಗಳು ಮಾಸ್ಟರ್ಸ್ ಇದು. ಏನು ಅಂತಂದ್ರೆ ಒಂದಿನ ವಾಣಿ ಮೇಡಮ್ ಅನ್ನೋರು ಕೆಲ್ಸ ಎಲ್ಲ ಮುಗಿಸ್ಕೊಂಡು ತಿರುಮಲಗ್ ಹೋಗ್ ಬರೋಣ ಅಂತ ಹೇಳಿ ತಿರುಮಲ ಬೆಟ್ಟ ಹತ್ತಾ ಇದ್ರಂತೆ ಮಾಸ್ಟರ್ಸ್ ಅವ್ರು. ತಿರುಮಲ ಬೆಟ್ಟ ಹತ್ತುವಾಗ ಅರ್ಧ ಬೆಟ್ಟಕ್ಕೆ ಹತ್ತಿದ್ರಂತೆ ಅವರು. ಪತ್ರಿ ಸರ್ ಇಂದ ಒಂದು ಫೋನ್ ಬಂತಂತೆ ಮಾಸ್ಟರ್. ಮೇಡಮ್ ಎಲ್ಲಿದ್ದೀರಾ? ನೀವು ಅರ್ಜೆಂಟ್ ಆಗಿ ಧ್ಯಾನ ಜಗತ್ ಆಫೀಸ್‌ಗೆ ಬನ್ನಿ ಅಂತ ಹೇಳಿದ್ರಂತೆ ಮಾಸ್ಟರ್. ಆಗ ಇದ್ದಂತ ಮಾಸ್ಟರ್ಸ್‌ಗೆ ಅವಾಗ್ಲೂ ಇವಾಗ್ಲೂ ಕೂಡ ಪತ್ರಿ ಸರ್ ಹೇಳ್ತಿರೋದು ಒಂದೇ ಸಂದೇಶ ಮಾಸ್ಟರ್. ಪಿರಮಿಡ್ ಮಾಸ್ಟರ್ ಅನ್ಸ್ಕೊಂಡವ್ರು ಏನೇ ವಿಷಯ ನಮಗೆ ಯಾರಾದ್ರೂ ಒಂದು ವಿಷಯ ಹೇಳೋಕ್ ಬಂದ್ರೆ, ನೋ ಅನ್ನೋ ಪದ ಯಾರ್ ಬಾಯಲ್ಲೂ ಬರಬಾರ್ದು. ಆ ವೈಬ್ರೇಷನ್ ನಮ್ಮ ಹತ್ರ ಇರಬಾರ್ದು. ಎಸ್ ಅಷ್ಟೇ. ಅದನ್ನ ನೀನ್ ಆಮೇಲೆ ಆ ಕೆಲ್ಸ ಮಾಡ್ತೀಯಾ? ಮಾಡಲ್ವಾ? ಅಲ್ಲಿಗ್ ಹೋಗ್ತೀಯಾ? ಇಲ್ವಾ? ಅದು ಅದು ಸೆಕೆಂಡ್ರಿ. ಆದ್ರೆ ಫಸ್ಟು ನಾವ್ ಹೇಳ್ಬೇಕಾಗಿರೋದು ಎಸ್. ಎಸ್ ಅನ್ನೋ ಪದ ಫಸ್ಟ್ ಹೇಳಿ. ಆಮೇಲೆ ಅದಕ್ಕೆ ರೀಸನ್ಸ್ ಬೇಕಾದ್ರೆ ನೀವ್ ಏನ್ ಬೇಕಾದ್ರೆ ಹೇಳಿ ಅಂತ ಹೇಳಿ ಪತ್ರಿ ಸರ್ ಟ್ರೈನಿಂಗ್ ಮಾಡಿರೋದು. ಇವತ್ತು ಕೂಡ ನಾವ್ ಅದನ್ನೇ ಫಾಲೋ ಮಾಡ್ಬೇಕು ಕೂಡ. ಆ ತರ ಅವರೆಲ್ಲ ಏನಂದ್ರೆ ಆ ಸಮಯದಲ್ಲಿ ವಾಣಿ ಮೇಡಮ್ ಫೋನ್ ಬಂದಾಗ ಆಯ್ತು ಸರ್ ಅಂತ ಹೇಳಿ ಫೋನ್ ಇಟ್ರಂತೆ. ಫೋನು ಇಟ್ಮೇಲೆ ಶಿವಪ್ರಸಾದ್ ಸರ್‌ಗೆ ಫೋನ್ ಮಾಡಿದ್ರಂತೆ ಮಾಸ್ಟರ್. ಸರ್ ಏನ್ ನಡೀತು? ಯಾಕೆ ಪತ್ರಿ ಸರ್ ಅಷ್ಟು ಸೀರಿಯಸ್ ಆಗಿ ಇಮಿಡಿಯೇಟ್ ಆಗಿ ಧ್ಯಾನ ಜಗತ್ ಆಫೀಸ್‌ಗೆ ಬರೋಕ್ ಹೇಳ್ತಾ ಇದ್ರೆ ಸರ್ ಏನ್ ನಡೆದಿದೆ? ಏನಾದ್ರು ಪ್ರಾಬ್ಲಮ್ಮಾ ಅಂತ ಕೇಳಿದಾಗ ನೀವೆಲ್ಲಿದ್ದೀರಾ ಮೇಡಮ್ ಅಂತ ಅವಾಗ ಶಿವಪ್ರಸಾದ್ ಸರ್ ಕೇಳಿದ್ರಂತೆ. ಸರ್ ನಾನು ಈ ತರ ತಿರುಮಲಕ್ಕೆ ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅರ್ಧ ಬೆಟ್ಟದಲ್ಲಿದ್ದೀನಿ. ಅದಕ್ಕೆ ನನಗೇನ್ ಮಾಡ್ಬೇಕು ಅಂತ ತೋಚಲಿಲ್ಲ ಸರ್ ಅಂತ ಕೇಳಿದಾಗ, ಇಲ್ಲ ಮೇಡಮ್ ನೀವ್ ಹೋಗಿ ನಿಮ್ಮ ಕೆಲ್ಸ ಮುಗಿಸ್ಕೊಂಡ್ ಬನ್ನಿ. ನಾನು ಅಷ್ಟೊತ್ತಿಗೆ ಇಲ್ಲಿ ಏನಿದೆಯೋ ನಾನು ನೋಡ್ತೀನಿ. ನಾನು ವಿಚಾರಿಸ್ಕೊಳ್ತೀನಿ. ನಾನಿದ್ದೀನಿ ನೋಡ್ಕೊಳ್ತೀನಿ. ನೀವ್ ಹೋಗ್ ಬನ್ನಿ ಅಂತ ಅವರು ಆಶ್ವಾಸನೆ ಕೊಟ್ರಂತೆ. ಅದು ತಿಳ್ಕೊಂಡ್ಮೇಲೆ ಅವರು ತಿರುಪತಿ ಬೆಟ್ಟ ಹತ್ಕೊಂಡ್ ಹೋದ್ರಂತೆ. ಆಮೇಲೆ ದರ್ಶನ ಮಾಡಿದ್ರ ಬಿಟ್ರ ಅದು ಏನಾಯ್ತೋ ಗೊತ್ತಿಲ್ಲ. ಅವರು ಆ ತಿರುಪತಿನ ಮುಗಿಸ್ಕೊಂಡು ಬಂದವ್ರೇನೆ ಇಮಿಡಿಯೇಟ್ ಆಗಿ ಆ ಸೂಟ್‌ಕೇಸ್ ಎಲ್ಲ ಅಲ್ಲಿ ಬಿಸಾಕಿ ಧ್ಯಾನ ಜಗತ್ ಆಫೀಸ್‌ಗೆ ಹೋದ್ರಂತೆ ಮಾಸ್ಟರ್ ಮಾರನೇ ದಿನ. ಅಷ್ಟೊತ್ತಿಗೆ ಆ ಇದೇ ಫೋನು ಕೇಶವರಾಜ್ ಸಾರ್‌ಗೂ ಕೂಡ ಹೋಗಿತ್ತಂತೆ. ಯಾಕಂದ್ರೆ ಧ್ಯಾನ ಜಗತ್ತು ಬುಕ್ಕು ಆ ತಿಂಗಳಲ್ಲಿ 25,000 ಬುಕ್ಸು ಪ್ರಿಂಟ್ ಆಗಿತ್ತಂತೆ ಮಾಸ್ಟರ್. ಆರ್ಡರ್ ಕೊಟ್ಟಿದ್ರಂತೆ. ಪ್ರಿಂಟ್ ಆಗಿತ್ತಂತೆ. ಇನ್ನೇನು ಪ್ರಿಂಟಿಂದ ಬಂದು ಲಾಸ್ಟ್‌ಗೆ ನಾವು ಪಿನ್ ಮಾಡಿ ಫೈನಲ್ ಆಗಿ ಇವರೆಲ್ಲ ನಮ್ಮ ಮಾಸ್ಟರ್ಸ್ ಎಲ್ಲ ಅದನ್ನ ಕವರ್‌ಗಳ್ಗ್ ಹಾಕಿ ಪಾರ್ಸೆಲ್ ಮಾಡೋದಕ್ಕೆ ರೆಡಿ ಮಾಡ್ಬೇಕು. ಆ ರೇಂಜಲ್ಲಿ ಎಲ್ಲಾ ಬುಕ್ಸ್ ಕೂಡ ಪ್ರಿಂಟ್ ಆಗಿತ್ತಂತೆ. ಆ ಸಮಯದಲ್ಲಿ ಕೇಶವರಾಜ್ ಸರ್ ಕೂಡ ಪತ್ರಿ ಸರಿಂದ ಒಂದು ಫೋನ್ ಹೋಯ್ತಂತೆ. ಆ ಫೋನ್ ಏನಂದ್ರೆ ಕೇಶವರಾಜ್ ಇಮಿಡಿಯೇಟ್ ಆಗಿ ಧ್ಯಾನ ಜಗತ್ ಬುಕ್ ಯಾವ್ದು ಕೂಡ ರಿಲೀಸ್ ಮಾಡ್ಬೇಡ. ಯಾರಿಗೂ ಕೊರಿಯರ್ ಮಾಡ್ಬೇಡ. ಇದು ಸಮಾಜದೊಳಗಡೆ ಹೋಗ್ಬಾರ್ದು. ಯಾರ್ ಪಿರಮಿಡ್ ಮಾಸ್ಟರ್ ಕೂಡ ಈ ಬುಕ್ ಹೋಗ್ಬಾರ್ದು. ಸ್ಟಾಪ್ ಮಾಡಿ ಅಂತ ಹೇಳಿದ ತಕ್ಷಣ ಕೇಶವರಾಜ್ ಸರ್ ಕೂಡ ಒಂದ್ ಸೆಕೆಂಡು ಆ ಶಾಕ್ ಆಯ್ತಂತೆ. ಒಂಥರ ಎಲ್ಲಾರ್ಗೂ ಕೂಡ ಸಡನ್ ಆಗಿ 25,000 ಬುಕ್ಸ್ ಪ್ರಿಂಟ್ ಆದ್ಮೇಲೆ ನೀನ್ ಇದನ್ನ ಕಳಿಸಬೇಡ ಅಂದ್ರೆ ಸಡನ್ ಆಗಿ ಪತ್ರಿ ಸರ್ ಬಾಯಲ್ಲಿ ಆ ಮಾತು ಯಾವತ್ತೂ ಬರಲ್ವಲ್ಲ. ಯಾಕ್ ಬಂತು ಅಂತ ಅವ್ರಿಗೂ ಕೂಡ ಆಶ್ಚರ್ಯ ಆದ್ರೆ ಕೂಡ ಆಯ್ತು ಸರ್ ಅಷ್ಟೇ. ಎಸ್ ಅಷ್ಟೇ. ಪತ್ರಿ ಸರ್ ಹೇಳಿದ್ಮೇಲೆ ಏನು ಎಸ್ ಅಷ್ಟೇ ಹೇಳ್ತಾ ಇದ್ರು ಮಾಸ್ಟರ್ಸ್. ಆಯ್ತು ಸರ್ ಅಂತ ಹೇಳಿ ಅವರು ಕೂಡ ಸ್ಟಾಪ್ ಮಾಡಿದ್ರಂತೆ. 25,000 ಬುಕ್ಸನ್ನು ಕೂಡ ಪಕ್ಕಕ್ಕಿಟ್ರಂತೆ. ಪಕ್ಕಕ್ಕಿಟ್ಮೇಲೆ ಕೇಶವರಾಜ್ ಸರ್ ಕೂಡ ಇದೇ ಆಲೋಚನೆಯಲ್ಲಿದ್ರಂತೆ. ಏನ್ ನಡೀತು? ಯಾಕೆ ಅಂತಂದ್ರೆ ಧ್ಯಾನ ಜಗತ್ತು ಬುಕ್‌ನ ಏನಾದ್ರೂ ಫಾಲ್ಟ್ ಇದೆಯಾ ಅಂತ ಹುಡ್ಕೊಳ್ಳೋದಕ್ಕೆ ಅದನ್ನ ಕರೆಕ್ಷನ್ ಮಾಡೋರು ಪತ್ರಿ ಸಾರೆ ಮಾಸ್ಟರ್ಸ್. ಅವಾಗ ನಾವ್ ಹೇಳಿದ್ವಲ್ಲ ಇವಾಗ ಆಂಧ್ರ, ತೆಲಂಗಾಣ ಅಷ್ಟು ಪಿರಮಿಡ್ ಸೆಂಟರ್ಸ್ ಅಲ್ಲಿ ಕೂಡ ಒಂದೊಂದು ಮ್ಯಾಗಝೈನ್ ಬರ್ತಾ ಇತ್ತು ಅಂತ. ಪ್ರತಿ ಮ್ಯಾಗಝೈನ್ ಕೂಡ ಎಲ್ಲ ಆದ್ಮೇಲೆ ಪತ್ರಿ ಸರ್ ಹತ್ರ ಬಂದ್ಮೇಲೆ ಅವ್ರು ಪೂರ್ತಿ ಕರೆಕ್ಷನ್ ನಡೆದ ಮೇಲೆ ಇದು ಓಕೆ ಅಂತ ಫೈನಲ್ ಆಗಿ ಅವ್ರು ಹೇಳಿದ ಮೇಲೆನೆ ಪ್ರಿಂಟ್‌ಗೆ ಹೋಗ್ತಾ ಇತ್ತಂತೆ. ಅದು ಅವ್ರು ಇರೋವರೆಗೂ ಕೂಡ ಆಲ್ಮೋಸ್ಟ್ ಎಲ್ಲಾ ಮ್ಯಾಗಝೈನ್ಸು, ಬುಕ್ಸು ಅವರ ಒಂದು ಅಂಡರ್ ಅಲ್ಲೇ ನಡೀತಾವು. ಇವತ್ತು ಕೂಡ ಅದೇ ನಡೀತಾ ಇದೆ ಅಂತಲೇ ಹೇಳ್ಬೋದು ನಾವು. ಈ ಫಿಸಿಕಲ್ ಆಗಿ ಅವರೆಲ್ಲ ಯಾರೋ ಮಾಡ್ತಾ ಇದ್ರಲ್ಲ ಆ ಊರಲ್ಲಿದ್ದು ಆ ಕೆಲಸ ಇವತ್ತು ಕೂಡ ಪತ್ರಿ ಸಾರೇ ಮಾಡ್ತಾ ಇದಾರೆ ಮಾಸ್ಟರ್ಸ್ ಆ ಕೆಲ್ಸನ. ಆ ತರ ಅವ್ರಿಗೆ ಆಶ್ಚರ್ಯ ಆಗಿದ್ದೇನಂದ್ರೆ ಇದ್ರಲ್ಲಿ ಫಾಲ್ಟ್ ಏನಾದ್ರು ಇದೆಯಾ ಅಂತ ಹುಡ್ಕೊಳ್ಳೋದಕ್ಕೆ ಇದನ್ನ ಕರೆಕ್ಷನ್ ಮಾಡಿದ್ದ್ಯಾರೋ ಪತ್ರಿ ಸರ್ ಅಲ್ವಾ?
ಪತ್ರಿ ಸರ್ ಕರೆಕ್ಷನ್ ಹೆಂಗಿರುತ್ತೆ? ಒಂದೊಂದು ಅಕ್ಷರ, ಒಂದೊಂದು ಪದ ಕೂಡ, ಒಂದೊಂದು ಫುಲ್ ಸ್ಟಾಪ್, ಒಂದೊಂದು ಕಾಮಾನು ಕೂಡ ಅಬ್ಸರ್ವ್ ಮಾಡಿ ಕರೆಕ್ಷನ್ ಮಾಡುವಂತ ಗುರುಗಳು. ಯಾಕಂದ್ರೆ ಅವರೆಲ್ಲ 30 ವರ್ಷಗಳಿಂದ ಅವ್ರ ಜೊತೆ ಪ್ರಯಾಣ ಮಾಡಿರೋರು. ಅವ್ರಿಗೆ ಗೊತ್ತು ಅವ್ರು ಕರೆಕ್ಷನ್ ಅಂದ್ರೆ ಯಾವ ತರ ಇರುತ್ತೆ ಅಂತ. ಎಷ್ಟು ಜನ ಒಡ್ಸ್ಕೊಂಡಿದ್ದಾರೆ, ಎಷ್ಟು ಜನ ಬೈಸ್ಕೊಂಡಿದ್ದಾರೆ ಆ ಕರೆಕ್ಷನ್ ಅಲ್ಲಿ ತಪ್ಪಿದ್ರೆ ಅಂತ ಗಳಿಗ್ ಗೊತ್ತದು. ಆದ್ರೆ ಮತ್ತೆ ಯಾಕೆ ಇದನ್ನ ನಿಲ್ಸೋಕ್ ಹೇಳ್ತಾ ಇದ್ದಾರೆ ಅಂತ ಹೇಳಿ, ಆ 2 ದಿನ ಕೂಡ ಒಂದು ಕಡೆ ಶಿವಪ್ರಸಾದ್ ಸರು, ವಾಣಿ ಮೇಡಮು, ಕೇಶವರಾಜ್ ಸರು, ಇನ್ನ ಟೀಮಲ್ಲಿ ಯಾರ್ಯಾರಿದ್ರು ಎಲ್ಲಾರು ಕೂಡ ಒಂಥರ ಟೆನ್ಷನ್ ಮಾಡ್ಕೊಂಡು, ಏನಾಯ್ತು, ಏನಾಯ್ತು ಅಂತ ಎಲ್ಲಾರು ಯೋಚನೆ ಮಾಡ್ತಾ ಇದ್ರೆ, ಇವರೆಲ್ಲರೂ ಮಾರನೇ ದಿನ ಧ್ಯಾನ ಜಗತ್ ಆಫೀಸ್‌ಗೆ ಹೋದಾಗ, ಅಲ್ಲಿ ಕೂತಿದ್ದಾಗ ಆಮೇಲೆ ಪತ್ರಿ ಸರ್ ಬಂದ್ರಂತೆ ಮಾಸ್ಟರ್ಸ್. ಪತ್ರಿ ಸರ್ ಬಂದ್ಬಿಟ್ಟು ನಿಧಾನವಾಗಿ ಅವ್ರು ಎಕ್ಸ್‌ಪ್ಲೇನ್ ಮಾಡಿರೋಂತ ವಿಷಯ ಏನಂತಂದ್ರೆ, ಮೇನ್ ಮ್ಯಾಟ್ರು ಇಲ್ಲೇ ಇದೆ ಮಾಸ್ಟರ್ಸ್. ಯಾಕೆ ಅಂತಂದ್ರೆ ಪತ್ರಿ ಸಾರು ಬಂದು ಏನ್ ಹೇಳಿದ್ರು ಅಂತಂದ್ರೆ, ಮ್ಯಾಗಝೀನ್ ಯಾಕೆ ಸ್ಟಾಪ್ ಮಾಡ್ಬೇಕಾಗುತ್ತೆ ಅಂದ್ರೆ ಎಕ್ಸ್‌ಪ್ಲನೇಷನ್ ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ, ಅದ್ರಲ್ಲಿ ಒಂದು ಆರ್ಟಿಕಲ್ಲು ಕೊಟ್ಟಿದ್ರಂತೆ ಮಾಸ್ಟರ್. ಆ ಆರ್ಟಿಕಲ್ ಏನು ಅಂತಂದ್ರೆ, ನಾವು 3 ಕೋತಿಗಳ ಸಿಂಬಲ್ಸ್ ನೋಡ್ತೀವಲ್ಲ ಮಾಸ್ಟರ್ಸ್, ನಮ್ಮ ಗಾಂಧೀಜಿಯವರು ಅದನ್ನ ಹೇಳಿದ್ದಂತ ಒಂದು ಸಿಂಬಲ್ಸ್ ಎಲ್ಲಾ ಕಡೆ ಕೂಡ ನಮ್ಗೆ ಕಾಣುತ್ತೆ. ಅದು ಗೊಂಬೆಗಳ ರೂಪದಲ್ಲಿ, ಅಕ್ಷರಗಳ ರೂಪದಲ್ಲಿ ಎಲ್ಲಾ ಕಡೆ ಕೂಡ ನಮ್ಗೆ ಕಾಣುತ್ತೆ. ಏನಂತಂದ್ರೆ, ಕೆಟ್ಟದನ್ನ ಕೇಳ್ಬೇಡ, ಕೆಟ್ಟದ್ದನ್ನ ನೋಡ್ಬೇಡ, ಕೆಟ್ಟದ್ದನ್ನ ಮಾತಾಡ್ಬೇಡ ಅಂತ. ಗಾಂಧೀಜಿಯವರು ಹೇಳಿದಂತ ಅದ್ಭುತವಾದ ಒಂದು ಸಂದೇಶ ಇದು. ಯಾಕಂದ್ರೆ ಕೇಳಿದಾಗ್ಲೇ ಅಲ್ವಾ ನಮ್ಗೆ ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ನೋಡ್ದಾಗ್ಲೇ ಅಲ್ವಾ ನಾವು ಡಿಸ್ಟರ್ಬ್ ಮಾಡ್ಕೊಳ್ತೀವಿ. ಕೆಟ್ಟದನ್ನ ಮಾತಾಡಲೇ ಅಲ್ವಾ ಕರ್ಮ ಚಕ್ರದಲ್ಲಿ ನಾವು ಬೀಳ್ತಾ ಇದ್ವಿ. ಇದೆಲ್ಲ ಕರ್ಮ ಸಿದ್ಧಾಂತದಲ್ಲಿ ಬರುತ್ತೆ. ಈ 3 ಮಾಡದಿದ್ರೆ ನೀನು ಹ್ಯಾಪಿಯಾಗಿರ್ಬೋದು ಅಂತ ಗಾಂಧೀಜಿ ಕೂಡ ಸೂಕ್ಷ್ಮವಾಗಿ ಹೇಳಿದ್ದಾರೆ ನಮ್ಗೆ. ಆದ್ರೆ ನಮ್ಗೆ ಅರ್ಥ ಆಗ್ಲಿಲ್ಲ ಅವಾಗ. ಇನ್ನೊಂದು ಅದನ್ನ ಪತ್ರಿ ಸರ್ ಏನ್ ಮಾಡಿದ್ದಾರೆ, ಇನ್ನೊಂದು ಕೋತಿನ ಅದಕ್ಕೆ ಆಡ್ ಮಾಡಿ, ಕೆಟ್ಟದನ್ನ ಆಲೋಚನೆ ಮಾಡಬೇಡಿ. ಯಾಕಂದ್ರೆ ಇಷ್ಟಕ್ಕೆಲ್ಲ ಕಾರಣ ನಮ್ಮ ಆಲೋಚನೆ. ಒಂದು ಥಾಟ್ ಸಡನ್ ಆಗಿ ಹೋಯ್ತು ಅಂದ್ರೆ, ಅಯ್ಯೋ! ಅವ್ರೇನೋ ಮಾತಾಡ್ಕೊಳ್ತಾ ಇದ್ರೆ, ಇರು ಕೇಳಿಸ್ಕೊಳ್ಳೋಣ ಒಂದ್ ಸೆಕೆಂಡ್ ಅಂತ ಹೇಳೋದೇನು ಫಸ್ಟ್ ನಮ್ಮ ಆಲೋಚನೆನೆ. ಅದಕ್ಕೆ ಅವರು ಪತ್ರಸ್ಥರು ಹೇಳಿದ್ರೆ ಲಾಸ್ಟ್‌ದು ಕೆಟ್ಟದನ್ನ ಆಲೋಚನೆ ಮಾಡಬೇಡಿ ಅಂತ ಅವರು 4ನ ಕೊಟೇಶನ್ ಕೊಟ್ಟಿದ್ದಾರೆ ಮಾಸ್ಟರ್ಸ್ ಅದ್ರಲ್ಲಿ. ಅದು ಕೂಡ ಎಲ್ಲಿ ಅಂತಂದ್ರೆ, ನಾನು ರೀಸೆಂಟ್ ಆಗಿ ಇದಕ್ಕೆ ಓಂಕಾರೇಶ್ವರ ಪಿರಮಿಡ್‌ಗೆ ಹೋದಾಗ ಶ್ರೀಶೈಲಂ ರೋಡಲ್ಲಿ ಅಚ್ಚಂಪೇಟೆಯಲ್ಲಿ ಓಂಕಾರೇಶ್ವರ ಪಿರಮಿಡ್ ಅಂತ ಇದೆ ಮಾಸ್ಟರ್ಸ್. ಅಷ್ಟಾದ ಅಷ್ಟಾದಶ ಶಕ್ತಿ ಪೀಠಗಳನ್ನ ಆ ಎನರ್ಜಿನ ತಗೊಂಬಂದು ಪಿರಮಿಡ್ ಮಾಸ್ಟರ್ಸ್ ಎಲ್ಲೆಲ್ಲೋ ಹೋಗಿ ಹುಡುಕೋದ್ ಬೇಡ ಅಂತ ಹೇಳಿ 18 ಪಿರಮಿಡ್‌ಗಳನ್ನ ಅಷ್ಟಾದಶ ಶಕ್ತಿ ಪೀಠಗಳು ಎಲ್ಲೆಲ್ಲಿದಾವೋ ಆ ಎನರ್ಜಿನ ಇಲ್ಲಿಗೆ ಇನ್ವೈಟ್ ಮಾಡಿ ಆ 18 ಪಿರಮಿಡ್‌ಗಳನ್ನ ಮಾಡಿ ಅದು ಮೇಲಿಂದ ನೋಡಿದ್ರೆ ಓಂ ಆಕಾರದಲ್ಲಿ ಆ ಪಿರಮಿಡ್‌ಗಳಿರುತ್ತೆ ಮಾಸ್ಟರ್ಸ್. ಅಷ್ಟು ಅದ್ಭುತವಾದ ಪತ್ರಿಸಾರ ಸೃಷ್ಟಿ ಈ ಭೂಮಿ ಮೇಲೆ. ಅದನ್ನ ಲಾಸ್ಟ್ ಟೈಮ್ ಹೋದಾಗ ಅಲ್ಲಿರುವಂತ ಮಾಸ್ಟ್ರು ಮೇಲಿಂದನೇ ಅಲ್ಲ ಮೇಡಮ್, ಕೆಳಗಡೆಯಿಂದ ಕೂಡ ನಾವು ಓಮನ್ ನೋಡ್ಬೋದು ಅಂತ ಹೇಳಿ, ಅವ್ರು ಎಷ್ಟ್ ನೀಟಾಗಿ ಆ ಓಮನ್ನ ತೋರ್ಸಿದ್ರು ನಮ್ಗೂ ಅಂತಂದ್ರೆ, ಅಷ್ಟ್ ಅದ್ಭುತವಾಗಿ ತೋರ್ಸಿದ್ರು. ಒಬ್ರು ಡಾಕ್ಟರ್ ಅಲ್ಲಿ ರಿಟೈರ್ ಆಗಿ ಅಲ್ಲೇ ಪರ್ಮನೆಂಟ್ ಆಗಿ ಅವರ ಆ ಜೀವನನ ಸಮರ್ಪಣೆ ಮಾಡ್ಕೊಂಡು ಸೇವೆ ಮಾಡ್ತಿರೋಂತ ಒಂದು ಗ್ರ್ಯಾಂಡ್ ಮಾಸ್ಟರ್. ಆ ತರ ಓಂಕಾರೇಶ್ವರ ಪಿರಮಿಡ್ ಅಲ್ಲಿ ಈ 4ನು ಕೊಟೇಶನ್ ಕೂಡ ನಾನ್ ನೋಡಿದ್ದೀನಿ ಮಾಸ್ಟರ್ಸ್ ಅವ್ರದ್ದು. ಕೆಟ್ಟದನ್ನ ಆಲೋಚನೆ ಮಾಡಬೇಡಿ ಅಂತ. ಈ 4 ಕೊಟೇಶನ್ಸ್ ಅಲ್ಲಿ ಏನ್ ಫಾಲ್ಟ್ ಇತ್ತೋ ಇದು ವಿಷಯ ಅವರು ಶೇರ್ ಮಾಡ್ಕೊಂಡಿಲ್ಲ ಮಾಸ್ಟರ್ಸ್. ಯಾಕಂದ್ರೆ ಪತ್ರಿ ಸರ್ ಅಷ್ಟು ಆಲೋಚನೆ ಮಾಡಿ ಅಷ್ಟೆಲ್ಲ ವಾಕ್ಕ್ಷೇತ್ರದ ಬಗ್ಗೆ ಎಷ್ಟು ವಿಡಿಯೋಗಳಿದೆ ಅಂತಂದ್ರೆ 2 ವಿಡಿಯೋಗಳಂತ ಅದ್ಭುತವಾಗಿ ಕೊಟ್ಟಿದ್ದಾರೆ. ವಾಕ್ಕ್ಷೇತ್ರ 1, 2 ಅಂತ. ನಮ್ಮ ಪದಗಳ ಬಾಯಿಂದ ಬಂದ್ರೆ ಹೆಂಗಿರ್ಬೇಕು, ಅದು ಯಾವ ತರ ಮ್ಯಾನಿಫೆಸ್ಟ್ ಆಗುತ್ತೆ ಅನ್ನೋದನ್ನ ಅದ್ಭುತವಾಗಿ ತಿಳಿಸಿದ್ದಾರೆ. ಆ ತರ ಇದ್ದಂತ ಪತ್ರಿ ಸಾರು ಒಂದು ಕೊಟೇಶನ್ ಒಂದು ಆರ್ಟಿಕಲ್ ಅಲ್ಲಿ ಬರ್ಬೇಕು ಅಂತಂದ್ರೆ ಅಷ್ಟು ಸಾಮಾನ್ಯವಾಗಿ ಅವರು ಅದನ್ನ ಈಸಿಯಾಗಿ ತಗೊಳೋದಿಲ್ಲ. ಅಂತ ಇಷ್ಟು ಜಾಗೃತಿಯಿಂದ, ಇಷ್ಟು ಶ್ರದ್ಧೆಯಿಂದ, ಇಷ್ಟು ಆಹ್, ಇದ್ರಿಂದ ಮಾಡಿರೋಂತ ಕರೆಕ್ಷನ್ ಆರ್ಟಿಕಲ್ ಅಲ್ಲಿ ಏನ್ ತಪ್ಪಿತ್ತು, ಪತ್ರಿ ಸಾರ್ ಕೂಡ ಗೊತ್ತಾಗ್ದಿರೋಂತ ತಪ್ಪಲ್ಲಿ ಏನ್ ನಡೆದಿತ್ತೋ ಗೊತ್ತಿಲ್ಲ ಮಾಸ್ಟರ್. ಅದನ್ನ ಪತ್ರಿ ಸರ್ ಎಕ್ಸ್‌ಪ್ಲೇನ್ ಮಾಡಿದ್ದೇನು ಅಂದ್ರೆ, ನಾವು ಆ 4 ಮಂಕೀಸ್‌ದು ಆರ್ಟಿಕಲ್ ಕೊಟ್ಟಿದ್ವಲ್ಲಪ್ಪ, ಅದು ಸರಿ ಇಲ್ವಂತೆ. ಅದನ್ನ ಹೊರಗಡೆಗೆ ನಾವು ಕಳಿಸಬಾರದಂತೆ. ಅದರಿಂದ ಪ್ರಮಾದ ಇದೆಯಂತೆ. ಅದಕ್ಕೆ ಅದನ್ನ ಸ್ಟಾಪ್ ಮಾಡಕ್ ಹೇಳಿದ್ದಾರೆ. ಯಾರು? ಸ್ಟಾಪ್ ಮಾಡಕ್ ಹೇಳಿರೋದು ಯಾರು? ಪತ್ರಿ ಸಾರ್. ಈ ಸಂಸ್ಥೆಗೆ ಒಂದು ಫೌಂಡೇಶನ್ ಫೌಂಡರ್. ಅವ್ರಿಗೆ ಹೇಳಿರೋರು ಯಾರು? ಅಂದ್ರೆ ಪತ್ರಿ ಸರ್ ಹೇಳಿದ್ದೇನಂದ್ರೆ, ಈ ಒಂದು ಆರ್ಟಿಕಲ್ ಬಗ್ಗೆ ಮಾಸ್ಟರ್ಸ್ ಇದನ್ನ ಶ್ರದ್ಧೆಗೆ ಹೇಳಿ ಯಾಕೆ ನಾನಲ್ಲಿ ನಿಮಗೆ ಹೈಲೈಟ್ ಮಾಡಿ ಹೇಳ್ತಾ ಇದ್ದೇನಂದ್ರೆ, ನಾವೆಲ್ಲರೂ ಮಾಡ್ತಿರೋ ಕೆಲಸ ಕೂಡ ಅಷ್ಟು ಶ್ರದ್ಧೆಯಿಂದ ಇರಬೇಕು ಅನ್ನೋದೇ ನನ್ನ ಉದ್ದೇಶ. ಆಯಾ ಆರ್ಟಿಕಲ್‌ನ ಸ್ಟಾಪ್ ಮಾಡಂತ ಹೇಳಿದ್ಯಾರು?
ಅಂದ್ರೆ ಪತ್ರಿ ಸರ್ ಹೇಳಿದ್ದು ಇಂಟರ್ ಗ್ಯಾಲಕ್ಸಿ ಫೆಡರೇಷನ್ ಅಲ್ಲಿ ಆ ಆರ್ಟಿಕಲ್ ಬಗ್ಗೆ ತುಂಬಾ ದೊಡ್ಡದಾಗಿ ಚರ್ಚೆ ನಡೀತಾ ಇದೆ. ತುಂಬಾ ಡಿಸ್ಕಷನ್ ನಡೀತಾ ಇದೆ. ಆ ಆರ್ಟಿಕಲ್ ಅಲ್ಲಿ ಪ್ರಾಬ್ಲಮ್ ಇದೆ. ಅದನ್ನ ಹೊರಗಡೆಗೆ ಹೋದ್ರೆ ಸಮಾಜದಲ್ಲಿ ಬೇರೆ ತರ ಪ್ರಭಾವ ಬೀರುತ್ತೆ. ಅದಕ್ಕೆ ಅದನ್ನ ಸ್ಟಾಪ್ ಮಾಡಿ ಅಂತ ಅಲ್ಲಿ ದೊಡ್ಡದಾಗಿ ಆ ಚರ್ಚೆ ಯಾವ ಮಟ್ಟಕ್ಕೆ ಬಂದ್ರೆ ಜಗಳ ಆಡೋ ಮಟ್ಟಕ್ಕೆ ಅದನ್ನ ತಗೊಂಡೋಗಿದ್ದಾರೆ. ಅದಕ್ಕೆ ದಯವಿಟ್ಟು ಅದನ್ನ ಸ್ಟಾಪ್ ಮಾಡಿ ಅಂತ ಪತ್ರಿ ಸರ್‌ಗೆ ಮೆಸೇಜ್ ಬಂದಿದೆ. ಆದ್ರೆ ಪತ್ರಿ ಸರ್‌ಗೆ ಇಂಟರ್ ಗ್ಯಾಲಕ್ಸಿ ಫೆಡರೇಷನ್ ಪತ್ರಿ ಸರ್‌ಗೆ ಮೆಸೇಜ್ ಬರ್ಬೇಕು ಅಂತಂದ್ರೆ, ಪತ್ರಿ ಸರ್ ಯಾರವಾಗ? ಈ ಭೂಮಿ ಮೇಲಿದ್ದಂತ ನಮ್ಮ ಜೊತೆ ಓಡಾಡಿದಂತ, ನಮ್ಮಂಗೆ ಒಂದು ಮಾನವ ರೂಪ ತಗೊಂಡಿದ್ದಂತ, ಒಂದು ಮಾನವ ರೂಪದಲ್ಲಿದ್ದಂತ ಒಂದು ಮನುಷ್ಯನ ಇಲ್ಲ ಮಾಸ್ಟರ್ಸ್. ಆ ಇಂಟರ್ ಗ್ಯಾಲಕ್ಸಿ ಫೆಡರೇಷನ್‌ಗೆ ಅಧ್ಯಕ್ಷರು ನಮ್ಮ ಪತ್ರಿ ಸರ್. ಕೋಟ್ಯಾಂತರ ಲೋಕಗಳಿಗೆ ಅಧ್ಯಕ್ಷರಾಗಿ ಕೆಲಸ ಮಾಡೋಂಥವ್ರು ನಮ್ಮ ಪತ್ರಿ ಸರ್. ನಮ್ಮ ಮುಂದೆ ಓಡಾಡಿದಂಥವ್ರು, ನಮ್ಮ ಮನೆಯಲ್ಲಿ ಅಡಿಗೆ ಮಾಡಿದಂಥವ್ರು, ನಮಗ್ ಪ್ರತಿಯೊಬ್ಬರಿಗೂ ಅಡಿಗೆ ಮಾಡಿ ಬಡಿಸಿದಂಥವ್ರು. ಪ್ರತಿಯೊಬ್ಬರಿಗೂ ಹಿಂಗೆ ಕಟ್ ಮಾಡ್ಬೇಕು, ಈ ತರ ತರಕಾರಿ ಕಟ್ ಮಾಡ್ಬೇಕು, ತರಕಾರಿ ಜೊತೆಗೆ ಹಿಂಗ್ ಅನುಸಂಧಾನವಾಗ್ಬೇಕು, ತರಕಾರಿ ಜೊತೆ ಹಿಂಗ್ ಮಾತಾಡ್ಬೇಕು, ಪ್ರಕೃತಿ ಜೊತೆ ಹಿಂಗ್ ಮಾತಾಡ್ಬೇಕು, ಇದ್ರ ಜೊತೆ ನೀವಿರ್ಬೇಕು, ಹಿಂಗಿದ್ರೆ ಇದಾಗುತ್ತೆ ಅಂತೇಳಿ ಪ್ರತಿಯೊಂದು ಗಂಡ ಹೆಂಡತಿ ಸಂಬಂಧ, ಮಕ್ಕಳ ತಾಯಿ ಸಂಬಂಧ, ಒಂದು ಪ್ರಕೃತಿ ಜೊತೆ ಸಂಬಂಧ, ಈ ಭೂಮಿ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಟಂತ ಮಹಾನ್ ಶಕ್ತಿ ಪತ್ರಿ ಸಾರ್. ಅಂತ ಪತ್ರಿ ಸಾರು ಆ ಕೋಟ್ಯಾಂತರ ಲೋಕಗಳಿಗೆ ಅಧ್ಯಕ್ಷರಾಗಿ ಕೆಲಸ ಮಾಡುವಂತ ಒಂದು ಪದವಿಯಲ್ಲಿದ್ದಂತ ಒಂದು ಮಹಾನ್ ಶಕ್ತಿ ಅವ್ರು. ಯಾವಾಗ್ಲೂ ಕೂಡ ಸೀನಿಯರ್ ಮಾಸ್ಟರ್ ಒಬ್ರು ಕೋನೇರು ವರಲಕ್ಷ್ಮಿ ಮೇಡಮ್ ಅಂತಿದ್ದಾರೆ. ಅವ್ರು ಹೇಳೋರು, "ಪತ್ರಿ ಸರ್ 5 ನಿಮಿಷ ಇಲ್ಲಿ ಕಣ್ಣ್ ಮುಚ್ಕೊಳ್ತಾರಲ್ಲ ಫ್ಲೂಟು ಬರಸ್ತಾ, ಎಲ್ಲಾರು ಧ್ಯಾನ ಕೂರಿಸ್ತಾರೆ ಯಾರು ಕಣ್ ಬಿಡ್ಬೇಡಿ 5 ನಿಮಿಷ." ನಾವ್ ಅವ್ರು ಏನೇ ಒಂದು ವಿಡಿಯೋ ಅವರು ಸ್ಪೀಚ್ ಕೊಟ್ರೆ ಕೂಡ ಫೈನಲ್ ಆಗಿ ಒಂದು 5 ನಿಮಿಷ ಧ್ಯಾನ ಮಾಡ್ಸಿ ಕನ್ಕ್ಲೂಷನ್ ಮಾಡ್ತಾರೆ. ಧ್ಯಾನ ಇಲ್ದ್ರೇನೆ ಯಾವ ವಿಡಿಯೋನು ಕೂಡ ಅವ್ರು ಕನ್ಕ್ಲೂಷನ್ ಮಾಡೋದಿಲ್ಲ. ಆ 5 ನಿಮಿಷ ಏನ್ ಮಾಡ್ತಾರೆ ಇವ್ರು ಅಂತ ಅವ್ರಿಗೇನಕ್ ಬಂತ ಕ್ವೆಷನ್ ಗೊತ್ತಿಲ್ಲ. ಅವ್ರು ಆ ಕ್ವೆಷನ್ ರೈಸ್ ಮಾಡ್ಕೊಂಡಾಗ, ಅವ್ರು ಕಣ್ಣ್ ಮುಚ್ಕೊಂಡು ಹಾಸ್ಟೆಲ್ ಟ್ರಾವೆಲ್ ಮಾಡಿದಾಗ, ಅವ್ರು ನೋಡಿದಂತ ದೃಶ್ಯನ ಅವ್ರು ಹಂಚ್ಕೊಂಡಿದ್ರು ಮಾಸ್ಟರ್ಸ್. ಆ 5 ನಿಮಿಷದಲ್ಲೇ ಪತ್ರಿಸ್ತಾರು ಎಷ್ಟು ಲೋಕಗಳಲ್ಲಿ ಇದೆಯೋ ಅಷ್ಟು ಲೋಕಗಳು ಒಟ್ಟಿಗೆ ಮೀಟಿಂಗ್ ಅಲ್ಲಿ ಅಟೆಂಡ್ ಆಗ್ತಾ ಇದ್ರು. ಇಲ್ಲ ನಮ್ ಮುಂದೆ ಒಂದ್ ಪತ್ರಿಸಾರ್ ಕೂತಿದ್ದಾರೆ. ನಮ್ಗೆ ಧ್ಯಾನ ಮಾಡಿಸ್ತಾ ಇದ್ದಾರೆ. ಇಷ್ಟೇ ನಮಗ್ ಗೊತ್ತಿದ್ರೆ, ಅಲ್ಲಿ ಆ ಸಮಯದಲ್ಲಿ 5 ನಿಮಿಷದಲ್ಲಿ ಯಾಕಂದ್ರೆ ನಮಗ್ ಮಾತ್ರ ಇಲ್ಲಿ ಸಮಯ ಅನ್ನೋದು ಗೊತ್ತಿದೆ ಮಾಸ್ಟರ್ಸ್. ನಾವು ಈ ಲೋಕನ ದಾಟಿದ್ರೆ ಸಮಯ ಅನ್ನೋದಿಲ್ಲ. ಆದ್ದರಿಂದ ಆ ಸಮಯದಲ್ಲಿ ಸೆಕೆಂಡ್‌ಗೆ ಎಷ್ಟೋ ಕೆಲ್ಸಗಳು ಮಾಡ್ತಾರೆ ಅವ್ರು ಅಲ್ಲಿರೋರು. ಆ ತರ ಸಮಯದಲ್ಲಿ ಎಲ್ಲಾ ಲೋಕಗಳಲ್ಲಿ ಅವ್ರು ಒಟ್ಟಿಗೆ ಮೀಟಿಂಗ್ ಅಲ್ಲಿ ಇದ್ದುದನ್ನ ಆ ಮೇಡಮ್ ನೋಡಿದ್ರಂತೆ. ಅಬ್ಬಾ! ಇವ್ರ ಶಕ್ತಿ ಇಷ್ಟ. ಇಂಥ ಗುರು ಜೊತೆಗಿದೀವ ನಾವು. ಯಾಕಂದ್ರೆ ಅವ್ರ ಜೊತೆ ಕೆಲ್ಸ ಮಾಡೋರು ಅವ್ರೆಲ್ಲರೂ ಕೂಡ. ಇವತ್ತಿಗೂ ಕೂಡ ಕೋನೇರು ವರಲಕ್ಷ್ಮಿ ಮೇಡಮ್ಮು ಡೈರೆಕ್ಟ್ ಆಗಿ ಪತ್ರಿ ಸಾರ್ ಜೊತೆ ಮಾತಾಡಿ, ಇವತ್ತು ನೀರ್ ಕುಡಿ ಅಂದ್ರೆ ನೀರ್ ಕುಡಿತಾರೆ. ಇವತ್ತು ಊಟ ಮಾಡಂದ್ರೆ ಊಟ ಮಾಡ್ತಾರೆ. ಇವತ್ತು ನಿದ್ದೆ ಮಾಡಂದ್ರೆ ನಿದ್ದೆ ಮಾಡ್ತಾರೆ. ಇವತ್ತು ಝೂಮಲ್ಲಿ ನೀನ್ ಬಾಯ್ ಬಿಡು ಅಂದ್ರೆ ಬಾಯ್ ಬಿಡ್ತಾರೆ. ಇವತ್ತು ಬಾಯ್ ಬಿಡಬೇಡ ಅಂದ್ರೆ ಬಾಯ್ ಬಿಡಲ್ಲ. ಇವತ್ತು ಇದನ್ನ ಬರಿ ಅಂದ್ರೆ ಇದನ್ನ ಬರೀತಾರೆ. ಇವತ್ತಿಗೂ ಇಷ್ಟು ಕಂಡೀಷನ್ಸ್ ಅಲ್ಲಿ ಕೆಲ್ಸ ಮಾಡ್ತಂತವ್ರು ಆ ಕೋನೇರು ವರಲಕ್ಷ್ಮಿ ಮೇಡಮ್ ಮಾಸ್ಟರ್ಸ್. ಈ ತರ ಪತ್ರಿ ಸಾರ್ ಜೊತೆಗೆ ಟ್ರೈನಿಂಗ್ ತಗೊಂಡಿರೋಂತವ್ರು ಇದ್ದಾರೆ. ಅಂತ ಪತ್ರಿ ಸಾರ್‌ಗೆ ಇಷ್ಟು ಗ್ಯಾಲಕ್ಸಿಗಳಿಗೆ ಅಧ್ಯಕ್ಷರಾಗಿರುವಂತವ್ರಿಗೆ, ಅಷ್ಟು ಗ್ಯಾಲಕ್ಸಿಗಳವರು ಒಂದು ಆದೇಶ ಕೊಟ್ಟು, ನೀನಿಲ್ಲ ಇದನ್ನ ಸ್ಟಾಪ್ ಮಾಡು ಅಂತ ಇವಾಗ ಮುಖ್ಯಮಂತ್ರಿ ನಮ್ಗಿದ್ದಾರೆ. ನಾವೆಲ್ಲರೂ ಸೇರಿ ಮುಖ್ಯಮಂತ್ರಿಗೆ ಇಲ್ಲಪ್ಪ ಇದನ್ನ ಸ್ಟಾಪ್ ಮಾಡು ಅಂತ ಅಂದ್ರೆ, ಅಲ್ಲಿ ಅಲ್ಲಿ ಅವ್ರಿಗೂ ಗೊತ್ತಿಲ್ದಂಗೆ ಏನ್ ಮಿಸ್ಟೇಕ್ ನಡೀತು ಅನ್ನೋದು, ಆ ಮಿಸ್ಟೇಕ್ ಏನನ್ನೋದು ಅವ್ರು ಕೂಡ ಹಂಚ್ಕೊಂಡಿಲ್ಲ. ಅದೇನ್ ನಡೆದಿದೆಯೋ ಗೊತ್ತಿಲ್ಲ ಮಾಸ್ಟರ್ಸ್. ಇಲ್ಲಿ ನಾವು ತಿಳ್ಕೊಬೇಕಿರೋದೇನು ಅಂದ್ರೆ, ಅದನ್ನ ಪಕ್ಕಕ್ಕೆ ಇಟ್ಕೊಂಡು ಅದು ಕರೆಕ್ಷನ್ ಆಯ್ತು, ಪತ್ರಿ ಸಾರ್ ನೋಡ್ಕೊಳ್ತಾರೆ ಅದನ್ನ ಬಿಡ್ತಾರೆ. ಆದ್ರೆ ನಾವೆಲ್ಲರೂ ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನು ನನಗನ್ಸಿದ್ ಮಾಸ್ಟರ್ಸ್. ನಾವೆಲ್ಲರೂ ಗಮನಿಸಬೇಕಿರೋದೇನು? ಇಲ್ಲಿ ನಾವೆಲ್ಲರೂ ಮಾಡ್ತಾ ಇರೋ ಕೆಲಸ ಯಾರ್ ಗಮನಿಸ್ತಾ ಇದ್ದಾರೆ? ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರೋರು ಯಾರು? ನಮ್ಗೆ ಆದೇಶ ಮಾಡ್ತಾ ಇರೋರು ಯಾರು? ಇದನ್ನೆಲ್ಲ ನಿರ್ದೇಶನ ಮಾಡ್ಸಿ, ನಮ್ಮ ಕೆಲ್ಸಗಳನ್ನ ಮಾಡ್ಸೋಕೆ ಹೇಳ್ತಾ ಇರೋರು ಯಾರು? ಅಂದ್ರೆ ಅಲ್ಲಿ ಬ್ಲೂ ಪ್ರಿಂಟ್ ರೆಡಿ ಆದ್ರೇನೆ ಇಲ್ಲಿ ನಾವೆಲ್ಲ ಗೊಂಬೆಗಳ ತರ ಓಡಾಡ್ತಾ ಇದ್ದೀವಿ ಮಾಸ್ಟರ್. ಅಲ್ಲಿ ಬ್ಲೂ ಪ್ರಿಂಟ್ ರೆಡಿ ಮಾಡಿಲ್ಲ ಅಂತಂದ್ರೆ ನೀನ್ ಈ ಕೆಲಸ ಮಾಡು ಅಂತ ಹೇಳಿಲ್ಲ ಅಂತಂದ್ರೆ ನಾವ್ ಯಾರು ಕೂಡ ನಮ್ಮ ಕೈ ಕಾಲು ಕೂಡ ಅಲುಗಾಡೋದಿಲ್ಲ ಇಲ್ಲಿ. ಅಂತ ಶಕ್ತಿಯಿಂದ ನಾವೆಲ್ಲರೂ ಕೆಲ್ಸಗಳು ಮಾಡ್ತಾ ಇದೀವಿ. ಯಾಕಂದ್ರೆ ಇಂಟರ್ ಗ್ಯಾಲಕ್ಸಿ ಫೆಡರೇಷನ್ ಅಲ್ಲಿ ಒಂದು ಚಿಕ್ಕ ಆರ್ಟಿಕಲ್ ಅಬ್ಸರ್ವ್ ಮಾಡಿದಾರೆ ಅಂತಂದ್ರೆ ಇನ್ನು ಫುಲ್ ಮ್ಯಾಗಝೀನ್ ಅವ್ರು ಎಷ್ಟು ಸ್ಕ್ಯಾನ್ ಮಾಡಿರ್ತಾರೆ. ಅದೇ ತರಹ ನಾವು ಪ್ರತಿ ಮಾಸ್ಟರ್ ಕೂಡ ಇಲ್ಲಿ ಕೆಲಸ ಮಾಡೋದನ್ನ ಪ್ರತಿ ಒಬ್ರು ಕೂಡ ಸ್ಕ್ಯಾನ್ ಮಾಡ್ತಾ ಇದಾರೆ ಮಾಸ್ಟರ್ಸ್. ಇದನ್ನೇ ಕೋನೇರು ವರಲಕ್ಷ್ಮಿ ಮೇಡಮ್ ಇದನ್ನು ಕೂಡ ಹೇಳಿದ್ರು.
ಪತ್ರಿ ಸರ್ ಭೂಮಿಗೆ ಹೋಗಿ ನಾನೇನೋ ಮಾಡ್ತೀನಿ ಅಂತ ಬಂದ್ರಲ್ಲ. ಏನ್ ಮಾಡ್ತಾ ಇದಾರೆ ಇವ್ರು? ಪಿರಮಿಡ್ ಮಾಸ್ಟರ್ಸ್ ಇಷ್ಟು ಜನ ಎಲ್ಲಿಂದ ಬಂದ್ರು? ಇಷ್ಟು ಜನ ಇದ್ರ ಇಲ್ಲಿ? ಇಷ್ಟು ಜನ ಎಲ್ಲಿಂದ ಬಂದ್ರು? ಇವ್ರೆಲ್ಲರ ಈ ಗ್ರೂಪ್ ಮೆಡಿಟೇಷನ್ ಏನೇನ್ ನಡೀತಾ ಇದೆ? ಏನ್ ಪರಿವರ್ತನೆ ಆಗ್ತಾ ಇದೆ ಅಂತ ಹೇಳಿ ಪ್ರತಿ ಒಂದು ಲೋಕದಲ್ಲೂ ಕೂಡ ನಾವ್ ಹೆಂಗ್ ಟಿವಿ ಇಟ್ಕೊಂಡು ನಮ್ಮ ಭಾರತದಲ್ಲಿ ಏನೇನ್ ನಡೀತದೆ ಅಂತ ಕುತ್ಕೊಂಡು ನಾವು ಹೆಂಗ್ ನೋಡ್ತಾ ಇದೀವೋ, ಇದೇ ತರ ಸ್ಕ್ರೀನ್‌ಗಳನ್ನ ಇಟ್ಕೊಂಡು ಪ್ರತಿ ಗ್ಯಾಲಕ್ಸಿಲಿ ನಮ್ಮ ಭೂಲೋಕದ ಬಗ್ಗೆ ನೋಡ್ಕೊಂಡು ಮಾತಾಡ್ತಾ ಇದಾರಂತೆ ಮಾಸ್ಟರ್ಸ್. ಪುನರ್ ವರಲಕ್ಷ್ಮಿ ಮೇಡಮ್ ಅದನ್ನ ಹೇಳೋದು ನಾವೆಲ್ಲರೂ ಎಷ್ಟು ಗ್ರೇಟು ಅಂದ್ರೆ, ಕತ್ರಿ ಸರ್ ಅಂತಂದ್ರೆ ಇನ್ನು ಅವ್ರಿಗೆ ಎಲ್ಲೂ ಅಡ್ಡ ಹಾಕೋವ್ರಿಲ್ಲ. ಅಂದ್ರೆ ಆ ಮಟ್ಟಕ್ಕೆ ನಾವು ಕೆಲಸ ಮಾಡ್ಬೇಕು. ಪತ್ರಿ ಸರ್ ಟ್ರೈನಿಂಗ್ ಅಂದ್ರೆ ಹಿಂಗಿರುತ್ತೆ. ಪಿರಮಿಡ್ ಮಾಸ್ಟರ್ಸ್ ಅಂದ್ರೆ ಹಿಂಗಿರ್ತಾರೆ. ಅದಕ್ಕೆ ಅವ್ರು ನಮ್ಮನ್ನ ಒಂದು ಶಿಷ್ಯರಾಗಿ ನಮ್ಮನ್ನ ಬೆಳೆಸಿಲ್ಲ ಮಾಸ್ಟರ್ಸ್. ಈ ತರ ಮಾಸ್ಟರ್ಸ್ ನಾವ್ ಹೇಳೋದನ್ನ, ನಾವು ಮಾಡೋ ಪ್ರತಿ ಕೆಲ್ಸನ ಈ ಭೂಲೋಕದಲ್ಲಿ ನಮ್ಮನ್ನ ನೋಡಿ ನಮ್ಮನ್ನ ಯಾರೋ ಲೆಕ್ಕ ಬರ್ಕೊಂಡು ನಮ್ಗೇನೋ ಒಂದು ಪರೀಕ್ಷೆಯಲ್ಲಿ ಪಾಸ್ ಮಾಡಿ ನಮಗ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾ ಇಲ್ಲ. ಇಂಟರ್ ಗ್ಯಾಲಕ್ಸಿ ಫೆಡರೇಷನ್ ಅಂತಂದ್ರೆ ಕೋಟ್ಯಾಂತರ ಲೋಕಗಳಲ್ಲಿ ನಮ್ಮನ್ನ ಆದೇಶ ಮಾಡ್ತಾ ಇದ್ದಾರೆ. ನಾವು ಮಾಡೋ ಕೆಲಸ ಪ್ರತಿ ಒಬ್ರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಾವು ಮಾಡೋ ಪ್ರತಿ ಆಡೋ ಪ್ರತಿ ಮಾತು ಪ್ರತಿ ಒಬ್ರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಾವು ಯೂನಿವರ್ಸ್ ಅಂಡರ್ ಅಂತಂದ್ರೆ ಇಷ್ಟು ಲೋಕಗಳ ಅಂಡರ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಭೂಲೋಕ ಒಂದೇ ಸಪರೇಟ್ ಆಗಿಲ್ಲ. ನಮ್ದು ಮಾತ್ರ ನಿರ್ದೇಶನ ಆಗ್ತಾ ಇಲ್ಲ ಇಲ್ಲಿ. ಈ ತರ ಅಷ್ಟು ಕೋಟ್ಯಾಂತರ ಕೆಲಸಗಳಲ್ಲಿಂದ ನಿರ್ದೇಶನ ಬಂದಿರೋಂತ ಒಂದು ಆರ್ಟಿಕಲ್‌ಗೆ ಅಷ್ಟು ಮಹತ್ವ ಇದೆ ಅಂತಂದ್ರೆ, ನಾವೆಲ್ಲರೂ ಪಿರಮಿಡ್ ಮಾಸ್ಟರ್‌ಗಳಾಗಿ ಪತ್ರಿ ಸಾರ್ ಒಂದ್ ಅಂಡರ್ ಅಲ್ಲಿ ಕೆಲಸ ಮಾಡ್ತಾ ಇದ್ವು ಅಂದ್ರೆ, ಇನ್ನು ಎಷ್ಟು ಜಾಗೃತಿಯಿಂದ ಇರ್ಬೇಕು, ಎಷ್ಟು ಅವೇರ್‌ನೆಸ್ ಇಂದ ಇರ್ಬೇಕು ನಾವು. ಇದನ್ನ ನಾವೆಲ್ಲರೂ ತಿಳ್ಕೊಬೇಕು. ನನಗೆ ಆ ವಿಡಿಯೋ ನೋಡಿದಾಗ ಈ ಪದ ಕೇಳಿದಾಗ ನಿಜವಾಗ್ಲೂ ಒಂದು ಸೆಕೆಂಡ್ ಮೈಯೆಲ್ಲ ರೋಮಾಂಚನ ಆಗೋಯ್ತು ಮಾಸ್ಟರ್ಸ್. ಅಂದ್ರೆ ಒಂದು ಚಿಕ್ಕ ಆರ್ಟಿಕಲ್ ಇಂಟರ್ ಗ್ಯಾಲಕ್ಸಿ ಫೆಡರೇಷನ್ ಇಂದ ಅಷ್ಟು ದೊಡ್ಡ ಚರ್ಚೆ ಮಾಡಿ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡ್ಸಿ ಅಂತ ಹೇಳಿದ್ರು ಅಂತಂದ್ರೆ 25,000 ಬುಕ್ಸ್ ಅಂತಂದ್ರೆ ಆ ಸಮಯದಲ್ಲಿ 2.5 ಲಕ್ಷ ಆಗ್ತಾ ಇತ್ತಂತೆ ಮಾಸ್ಟರ್ಸ್. ಅಷ್ಟು 2.5 ಲಕ್ಷ ನಾವೇನೋ ಒಬ್ರು ಯಾರೋ ನಿರ್ಮಾಪಕರಿದ್ದು ಏನೋ ಒಂದು ಇದು ಕೊಟ್ಟು ದುಡ್ಡು ಕೊಟ್ಟು ಮಾಡೋ ಅಂತ ಬುಕ್ಸ್ ಅಲ್ಲ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಅಲ್ಲಿ. ಪ್ರತಿ ಒಂದು ಡೊನೇಷನ್ ಮೇಲೆ ನಡೀತಾ ಇರುವಂತ ಕೆಲಸಗಳಿಲ್ಲಿ. ಅಂತ ಡೊನೇಷನ್ 2.5 ಲಕ್ಷ ಬಂದಿದೆ. 25,000 ಬುಕ್ಸ್ ನಾವು ಸ್ಟಾಪ್ ಮಾಡ್ಬೇಕು ಅಂತಂದ್ರೆ ಅದು ಎಷ್ಟು ಇಂಪಾರ್ಟೆಂಟ್ ಆಗಿರ್ಬೋದು ಆ ಮ್ಯಾಟ್ರು ಅನ್ನೋದನ್ನ ನಾವು ಆಲೋಚನೆ ಮಾಡ್ಬೇಕು ಮಾಸ್ಟರ್ಸ್. ಅದಕ್ಕೆ ನನಗೆ ಆ ಒಂದು ಶಬ್ದ ಇಲ್ಲ ಎಲ್ಲಾರ್ಗೂ ಇದು ಗೊತ್ತಿರ್ಬೇಕು ಅನ್ನೋದನ್ನ ನನ್ಗ ಅನ್ನಿಸ್ತು ಮಾಸ್ಟರ್ಸ್. ಆಮೇಲೆ ಆ ತರ ಇಮಿಡಿಯೇಟ್ ಆಗಿ ಅದನ್ನ ಸ್ಟಾಪ್ ಮಾಡಿದ್ರೆ 25,000 ಬುಕ್ಸ್ ಪಕ್ಕಕ್ಕೆ ಇಟ್ರಂತೆ. ಅದನ್ನ ಒಂದು ಕೂಡ ಹೊರಗಡೆ ಕಳಿಸ್ಲಿಲ್ವಂತೆ. ಅದಾದ್ಮೇಲೆ ಸ್ವಲ್ಪ ದಿನಗಳಿಗೆ ಮತ್ತೆ ಪತ್ರಿ ಸರ್, ಕೇಶವರಾಜ್ ಸರ್ ಮತ್ತೆ ಆ ಮ್ಯಾಗಜೈನ್ ಪ್ರಿಂಟ್‌ಗೆ ಕೊಡಿ. ಯಾಕಂದ್ರೆ ಕರೆಕ್ಷನ್ ನಡೆದಿದೆ. ಮತ್ತೆ ಅದು ಕರೆಕ್ಷನ್ ನಡೆದ್ಮೇಲೆ ಆ ಆರ್ಟಿಕಲ್‌ನ ಅದನ್ನ ಮತ್ತೆ ಪ್ರಿಂಟ್‌ಗೆ ಕೊಡಿ ಅಂದ್ರಂತೆ. ಪ್ರಿಂಟ್‌ಗೆ ಕೊಡಿ ಅಂದಾಗ ಕೇಶವರಾಜ್ ಸರ್‌ಗೆ ನಿಜವಾಗ್ಲೂ ಒಂಥರ ಭಯ ಹುಟ್ತಂತೆ. ಯಾಕಂತಂದ್ರೆ ಮತ್ತೆ 25,000 ಬುಕ್ಸು ಮತ್ತೆ 2.5 ಲಕ್ಷ ದುಡ್ಡು ಬೇಕು. ಅವ್ರ ಅಕೌಂಟ್ ಅಲ್ಲಿ ಇರೋದು ಈಗ ತಾನೇ 25,000 ಬುಕ್ಸ್ ಪ್ರಿಂಟ್ ಆಗಿದೆ ಅಂತ ಅಂದ್ರೆ ಡೊನೇಷನ್ ಇವಾಗ ಯಾರನ್ನು ಕೇಳೋಕ್ ಆಗೋದಿಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಯಾರ್ಯಾರು ಸಬ್ಸ್ಕ್ರೈಬರ್ ಇದಾರೋ ಎಲ್ಲಾರ್ದು ದುಡ್ಡು ಅಲ್ಲ ಹೋಗಿದೆ ಆಲ್ರೆಡಿ. ಅದಕ್ಕೂ ಮೀರಿ ಮಿಕ್ಕಿದವ್ರು ಕೊಟ್ಟಿರೋ ದುಡ್ಡು ಅದಕ್ ಕೊಟ್ಟಿದ್ದಾರೆ. ಇನ್ನೀಗ ಪತ್ರಿ ಸರ್ ಮತ್ತೆ ಪ್ರಿಂಟ್ ಕೊಡು ಅಂದ್ರೆ ಇವರಿಗೆ ಎಸ್ ಮಾತ್ರ ಹೇಳ್ಬಿಟ್ಟಿದ್ದಾರೆ. ಆದ್ರೆ ಹಿಂದೆ ಭಯ. ಯಾಕಂದ್ರೆ ನಮ್ಮತ್ರ ಏನೂ ಇಲ್ಲ. ಇವಾಗ 25,000 ಬುಕ್ಸ್ ಪ್ರಿಂಟ್ ಮಾಡಿ ಅಂತ ಪ್ರಿಂಟಿಂಗ್ ಪ್ರೆಸ್‌ಗೆ ಹೇಳಿದ್ರೆ ಅವ್ರು ಫಸ್ಟ್ ಅಡ್ವಾನ್ಸ್ ಕೇಳ್ತಾರೆ. ಅಡ್ವಾನ್ಸ್ ಹೆಂಗ್ ಕೊಡೋಣ ನಾವು? ಯಾವ ತರ ಮಾಡೋಣ? ಪತ್ರಿ ಸರ್ ಹೇಳಿದ್ರೆ ಅದು ನಿಲ್ಲಲ್ಲ. ನಡೀತದೆ ಗೊತ್ತವ್ರಿಗೆ. ಅದು 100% ನಿಲ್ಲಲ್ಲ ಅನ್ನೋದು ಗೊತ್ತಿದೆ. ಆದ್ರೆ ಕೂಡ ಕರ್ತವ್ಯ ಅಂತ ಬಂದಾಗ ಅದು ನಮ್ಮ ಒಳಗಡೆ ಆ ಜಾಗೃತಿ ಅನ್ನೋದು ಬಂದಾಗ ಎಷ್ಟು ಭಯ ಆಗುತ್ತೆ. ಎಷ್ಟು ಅದು ಟೆನ್ಷನ್ ಇರುತ್ತೆ ನಮ್ಗೆ ಅಂತ ಕೇಶವರಾಜ್ ಸರ್ ಅವರು ಹೇಳುವಾಗ ಅರ್ಥ ಆಯ್ತು ಮಾಸ್ಟರ್ಸ್. ನನಗೆ ಅವತ್ತೆಲ್ಲ ಪತ್ರಿ ಸರ್ ಫೋನ್ ಮಾಡಿ ಹೇಳಿದ್ರು. ಆಯ್ತು ಸರ್ ಅಂತ ಹೇಳಿದ್ನಿ. ಆದ್ರೆ ಪ್ರಿಂಟಿಂಗ್ ಪ್ರೆಸ್‌ಗೆ ಫೋನ್ ಮಾಡಕ್ಕೆ ನನಗೆ ಧೈರ್ಯ ಸಾಕಾಗ್ಲಿಲ್ಲ. ನಾನು ಅವತ್ತೆಲ್ಲ ಎಷ್ಟು ಟೆನ್ಷನ್ ಪಡ್ತೀನಿ. ಇಡೀ ರಾತ್ರಿ ನಂಗೆ ನಿದ್ದೆ ಬಂದಿಲ್ಲ. ಕುತ್ಕೊಂಡು ಆಲೋಚನೆ ಮಾಡಿದೀನಿ. ಯಾರನ್ನ ಕೇಳೋದು? ಯಾರ್ ಕೊಡ್ತಾರೆ? ಅದು ಚಿಕ್ಕದಲ್ಲ. 2 ಲಕ್ಷದ ಮೇಲೆ ಬರ್ಬೇಕು ಅಂದ್ರೆ ಯಾರ್ ಕೊಡ್ತಾರೆ? ಅಂತ ಅನ್ಕೊಂಡು ಇಡೀ ರಾತ್ರಿ ಯೋಚನೆ ಮಾಡಿ ಬೆಳಗಿನ ಜಾವ ಮೈ ಮರೆತು ಕಣ್ಣು ಮುಚ್ಚಿದ್ರಂತೆ. ಆ ಸಮಯದಲ್ಲೇ ಅವ್ರಿಗೊಂದು ಕಾಲ್ ಬಂತಂತೆ ಮಾಸ್ಟರ್ಸ್. ಆ ಕಾಲ್ ಬಂದಾಗ ಯಾರೋ ಮೇಡಮ್ಮು, "ಸಾರ್ ನೀವು ಕೇಶವರಾಜ್ ಸರ್ ಅಲ್ವಾ?" ಅಂದ್ರೆ, "ಹೌದು ಮೇಡಮ್" ಅಂತಂದ್ರೆ, "ಸಾರ್ ಪತ್ರಿ ಸಾರು ಧ್ಯಾನದಲ್ಲಿ ಬಂದಿದ್ರು. ಇಮಿಡಿಯೇಟ್ ಆಗಿ ಕೇಶವರಾಜ್ ಸರ್‌ಗೆ ₹1,00,000 ಕಳಿಸು ಅಂತ ಹೇಳಿದ್ದಾರೆ. ನಿಮ್ ಅಕೌಂಟ್ ಡೀಟೇಲ್ಸ್ ಕೊಡಿ ಸರ್ ನಾನು ಕಳ್ಸ್ತೀನಿ" ಅಂತ ಅವ್ರು ಧ್ಯಾನದಿಂದ ಎದ್ದಿದ ತಕ್ಷಣನೇ ಕೇಶವರಾಜ್ ಸರ್‌ಗೆ ಫೋನ್ ಮಾಡಿದ್ರಂತೆ ಮಾಸ್ಟರ್ಸ್. ಇವ್ರಿಗೆ ಬೆಚ್ಚಿ ಬಿದ್ದು ಇದ್ದವ್ರು, ನಾನ್ ರಾತ್ರಿ ಎಲ್ಲಾ ಇದ್ರ ಬಗ್ಗೆ ಆಲೋಚನೆ ಮಾಡಿದ್ನ. ಅದಕ್ಕೇನಾದ್ರು ನಾನ್ ಕನ್ಸಲ್ಲಿ ಆ ತರ ಅನ್ಕೊಳ್ತಾ ಇದೀನಾ? ನಿಜವಾಗ್ಲೂ ಕಾಲ್ ಬಂದಿದ್ಯಾ? ಏನ್ ನಡೆದಿದೆ ಅಂತ ಹೇಳಿ ಅವ್ರು ಮತ್ತೆ ಅವ್ರನ್ನ ಎದ್ದು ಸಂಭಾಳಿಸ್ಕೊಂಡು, ಎದ್ದು ಫೋನ್ ಮತ್ತೆ ಒಂದ್ಸತಿ ಚೆಕ್ ಮಾಡ್ಕೊಂಡ್ರಂತೆ.
ನೋಡಿದ್ರೆ ನಿಜವಾಗ್ಲೂ ಕಾಲ್ ಬಂದಿತ್ತಂತೆ. ಆಗ ಮತ್ತೆ ಆ ಮೇಡಮ್‌ಗೆ ಫೋನ್ ಮಾಡಿ ಆ ಇದು ಡೀಟೇಲ್ಸ್ ಎಲ್ಲ ಕೊಟ್ರಂತೆ. ಡೀಟೇಲ್ಸ್ ಎಲ್ಲ ಕೊಟ್ರೆ ಅವ್ರು 10 ಗಂಟೆಗೆಲ್ಲ ಮತ್ತೆ ₹1,00,000ನ ಟ್ರಾನ್ಸ್‌ಫರ್ ಮಾಡಿದ್ರಂತೆ ಇವ್ರಿಗೆ. ಆವಾಗ ಇವ್ರಿಗೆ ಪತ್ರಿ ಸರ್ ಹೇಳಿದ್ರು, "ಆಗುತ್ತೆ. ಆದ್ರೆ ಹೆಂಗಾಗುತ್ತೆ ಈ ತರ ಮಿರಾಕಲ್ಸ್ ಆಗೋದು? ಯಾರಿಗೂ ಗೊತ್ತಿಲ್ಲ ಮಾಸ್ಟರ್ಸ್. ಆಗುತ್ತೆ. ಹೆಂಗಾಗುತ್ತೆ ಯಾರಿಗೂ ಗೊತ್ತಿಲ್ಲ." ಆದ್ರೆ ನಂಬಿಕೆ. ಮಾ ಗುರು ಅಂದ್ರೆ ನಂಬಿಕೆ. ಗುರು ಎಷ್ಟು ನಂಬಿಕೆಯಿಂದ ಗುರು ನಮ್ಮನ್ನ ಎಷ್ಟು ಜನ್ಮಗಳಿಂದ ನಮ್ಮ ಭಾರ ಹೊತ್ಕೊಂಡು ತಿರುಗ್ತಾ ಇದಾರಲ್ಲ ಗುರುಗಳು. ಅಂತ ಗುರುಗಳ ಮೇಲೆ ನಂಬಿಕೆ ಅಂದ್ರೆ ಹೆಂಗಿರ್ಬೇಕು? ಅನ್ನೋದನ್ನ ಇಂಥ ಪರೀಕ್ಷೆಗಳು ಮಾಡ್ತಾರೆ ಗುರುಗಳು. ಆ ತರ ಬಂದಾಗ ಅವರು ಆಯ್ತು ಅಂತ ಹೇಳಿ ಇಮಿಡಿಯೇಟ್ ಆಗಿ ಆ ಕೆಲ್ಸದಲ್ಲಿ ಮತ್ತೆ ಅವರು ಸ್ಟಾರ್ಟ್ ಮಾಡಿದಾಗ, ಆ ಮೇಡಮ್ ಮತ್ತೆ ಫೋನ್ ಮಾಡಿ ಹೇಳಿದ್ರಂತೆ ಮಾಸ್ಟರ್ಸ್. ಸರ್ ಅವಾಗೆಲ್ಲ 25,000 ಯಾರಾದ್ರೂ ಮ್ಯಾಗಝೈನ್‌ಗೆ ಡೊನೇಷನ್ ಮಾಡಿದ್ರೆ, ಅವ್ರದ್ದು ಫೋಟೋ ಮತ್ತೆ ಅವ್ರ ಅಡ್ರೆಸ್ ಎಲ್ಲ ಹಾಕ್ತಿದ್ರಂತೆ. ಅದಕ್ಕೆ ಮೇಡಮ್ ಫೋನ್ ಮಾಡಿ, "ಸರ್ ನನ್ನ ಫೋಟೋ ಆಗ್ಲಿ, ಅಡ್ರೆಸ್ ಆಗ್ಲಿ ಏನು ಹಾಕೋಕ್ ಹೋಗ್ಬೇಡಿ ಸರ್ ಮ್ಯಾಗಝೈನಲ್ಲಿ. ಯಾಕೆ ಅಂತಂದ್ರೆ ನಮ್ಮ ಮನೇಲಿ ನಾವು ಅನುಕೂಲವಾಗ್ಲೇ ಇದೀವಿ. ನಾನು ನಮ್ಮ ಯಜಮಾನ್ರು ಮಕ್ಳಿಬ್ರು ಇದಾರೆ. ಇಬ್ರು 4 ಜನ ಕೆಲಸ ಮಾಡ್ತಾ ಇದ್ವಿ. ಆದ್ರೆ ನಾನು ಅವ್ರು 3 ಜನಕ್ಕೆ ಗೊತ್ತಿಲ್ದೇನೆ ಸೇವಿಂಗ್ಸ್ ಮಾಡಿಟ್ಟಿದ್ದೆ. ಅವ್ರಿಗೆ ಎಮರ್ಜೆನ್ಸಿಗೆ ಏನೋ ಒಂದಕ್ಕಾಗುತ್ತೆ ಅಂತ ಇಟ್ಕೊಂಡಿದ್ದೆ. ಅವ್ರಿಗೆ ಗೊತ್ತಿಲ್ಲ ಇದು. ಈಗ ಫೋಟೋ ಎಲ್ಲ ಬಂದ್ರೆ ಅವರೆಲ್ಲರೂ ಕೂಡ ಮತ್ತೆ ಡಿಸ್ಟರ್ಬ್ ಆಗೋದು ಬೇಡ. ನನ್ಗಿಷ್ಟ ಇಲ್ಲ." ಅದಕ್ಕೆ ಪತ್ರಿ ಸರ್ ಏನ್ ಹೇಳಿದ್ರು, "ನೀನು ಸೇವ್ ಮಾಡಿ ಇಟ್ಕೊಂಡು ಏನ್ ಮಾಡ್ಕೊಂತೀಯ ಫಸ್ಟ್ ಕಳ್ಸು ಕೇಶವರಾಜ್ ಸಾರ್‌ಗೂ" ಅಂತ ಪತ್ರಿ ಸರ್ ಹೇಳಿದ್ರು. ಅದಕ್ಕೆ ನಾನ್ ಕಳ್ಸಿದ್ದೀನಿ. ನನ್ನ ಹೆಸರು, ಅಡ್ರೆಸ್ ನನಗ್ ಬೇಕಾಗಿಲ್ಲ ಸರ್. ನೀವು ಕೆಲ್ಸ ಮಾತ್ರ ಮಾಡ್ಕೊಳ್ಳಿ ಅಂತ ಆ ಮೇಡಮ್ ಹೇಳಿದ್ರಂತೆ ಮಾಸ್ಟರ್ಸ್. ಪತ್ರಿ ಸರ್ ನಮ್ಮನ್ನ ಹೆಂಗೆ ತಯಾರಿ ಮಾಡ್ತಾ ಇದಾರೆ ಅನ್ನೋದಕ್ಕೆ ಇವೆಲ್ಲ ಅವ್ರಿಗೆ ಹೇಳಿದಾರಲ್ಲ, ನಮಗೆ ಹೇಳ್ತಾ ಇದಾರೆ ಅಂತ ನಾವ್ ಅನ್ಕೊಂಡಾಗ ಮಾತ್ರ ನಾವು ಆ ದಾರಿಲಿ 100% ನಡೆಯಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಆಯ್ತು ಮೇಡಮ್ ಅಂತ ಹೇಳಿ ಅವ್ರು ಮಾಡಿದ್ರಂತೆ. ಇನ್ನು ಮಿಕ್ಕಿದ್ದು 1,00,000 ಬೇರೆ ಬೇರೆ ಮಾಸ್ಟರ್ಸ್ ಇದೇ ತರ ಪತ್ರಿ ಸರ್ ಒಂದು ಇನ್ಫ್ಲೂಯೆನ್ಸ್ ಮೇಲೆ ಬಂತಂತೆ. ಲಾಸ್ಟ್ ಅಲ್ಲಿ ಒಂದ್ 20,000 ಮತ್ತೆ ಬ್ಯಾಲೆನ್ಸ್ ಬಂತಂತೆ. ಅವರು ಇನ್ನೇನು ಬುಕ್ಸ್ ಎಲ್ಲ ಪ್ರಿಂಟ್ ಆಗಿ ಬರ್ತಾ ಇದೆ. ಇನ್ನು 20,000 ಸಾಕಾಗ್ಲಿಲ್ಲ. ಎಲ್ಲರೂ ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಗೆ ಆ ಸಮಯದಲ್ಲಿ ಅನ್ಸೋದಿಲ್ಲ ಇನ್ಯಾರನ್ನ ಕೇಳ್ಬೇಕು, ಯಾರು ಕೊಡ್ತಾರೆ ಗೊತ್ತಿರಲ್ಲ ನಮಗೆ. ಅಂತ ಅವರು ಇದೇ ತರ ಟೆನ್ಷನ್ ಮಾಡ್ಕೊಳ್ತಾ ಇದ್ರೆ, ಆವತ್ತು ಕೂಡ ಅದೇ ತರ ಕಾಲ್ ಬಂತಂತೆ ಮಾಸ್ಟರ್ಸ್ ಅವ್ರಿಗೆ. ಆ ತರ ಕಾಲ್ ಬಂದಾಗ ಅವರು ಕೂಡ ಮೇಡಮ್ಮು ಇದೇ ತರನೇ ಕೇಳಿದ್ರು, "ಸರ್ ನೀವು ಕೇಶವರಾಜ್ ಸರ್ ಅಲ್ವಾ?" ಅಂದ್ರೆ, "ಹೌದು ಮೇಡಮ್" ಅಂತಂದ್ರೆ, "ಇವತ್ತು ಧ್ಯಾನದಲ್ಲಿ ಪತ್ರಿ ಸರ್ ಬಂದಿದ್ರು. ₹20,000 ಕೇಶವರಾಜ್ ಸರ್ ಅಕೌಂಟ್‌ಗೆ ಕಳ್ಸು ಫಸ್ಟ್ ನೀನು ಅಂತ ಆದೇಶ ಮಾಡಿದ್ದಾರೆ. ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೊಡಿ ಸರ್ ನಮ್ಗೆ. ಯಾವ್ದಕ್ ಕಳ್ಸ್ಬೇಕು ನಾನು" ಅಂತ ಕೇಳಿದ್ರಂತೆ ಮಾಸ್ಟರ್. ಅದಕ್ಕೆ ಕೇಶವರಾಜ್ ಸರ್ ಈ ವಿಷಯದಲ್ಲಿ ಮಾತ್ರ ಸ್ವಲ್ಪ ನಕ್ಕೊಂಡು, "ನನಗೇನು ಅಂತಂದ್ರೆ ಸ್ವಲ್ಪ ದುರಾಸೆ ಜಾಸ್ತಿ. ಯಾಕಂದ್ರೆ ನಮ್ಮ ಹತ್ರ 0 ಬ್ಯಾಲೆನ್ಸ್ ಅಲ್ಲಿದೆ ಅಕೌಂಟ್. ಇವಾಗ 20,000 ಹಾಕಿದ್ರೆ ಈ ಪ್ರಿಂಟ್ ಆಗೋಗುತ್ತೆ. ನೆಕ್ಸ್ಟ್ ಪ್ರಿಂಟ್ ಮಾಡ್ಬೇಕು ನಮ್ಮ ಹತ್ರ ಏನು ₹1 ಕೂಡ ಇಲ್ಲ. ಅದಕ್ಕೆ ನಾವು ಇನ್ನೊಂದು 5,000 ಕೊಡಿ ಮೇಡಮ್ ಅದಕ್ ಸೇರ್ಸಿ 20,000 ಕೊಡ್ತಾರೆ. ಇನ್ನೊಂದು 5,000 ಎಕ್ಸ್ಟ್ರಾ ಕೊಡಿ ಮೇಡಮ್" ಅಂತ ಕೇಳಿದ್ರಂತೆ ಕೇಶವರಾಜ್ ಸರ್. ಅದಕ್ಕೆ ಆ ಮೇಡಮ್ ಎಷ್ಟು ಸ್ಟ್ರಿಕ್ಟ್ ಆಗಿ ಹೇಳಿದ್ರು ಅಂತಂದ್ರೆ, "ಸಾರ್ ಪತ್ರಿ ಸಾರ್ ಬಂದು 20,000 ಕೇಶವರಾಜ್ ಸಾರ್ ಕೊಡು ಅಂತ ಹೇಳಿದ್ದಾರೆ. ಅದ್ರ ಮೇಲೆ ₹1 ಕೂಡ ನಾನ್ ನಿಮಗೆ ಕೊಡೋದಿಲ್ಲ ಸಾರ್" ಅಂದ್ರಂತೆ. ಅವ್ರಿಗೆ ನಿಜವಾಗ್ಲೂ ನಗು ಕೂಡ ಬಂದ್ಬಿಡ್ತಂತೆ ಆ ಸಮಯದಲ್ಲಿ. ಈ ತರ ಮತ್ತೆ 25,000 ಬುಕ್ಸ್ ಪ್ರಿಂಟ್ ಆಗಿ ಬಂದು, ಅದನ್ನ ಆಮೇಲೆ ಅವಾಗ ಡಿಜಿಟಲ್ ಆಗಿ ಕೂಡ ಎಲ್ಲರಿಗೂ ಕಳಿಸ್ತಾ ಇದ್ರಂತೆ. ಆದ್ರೆ ಇಲ್ಲ ಈ ಸತಿ ಮ್ಯಾನ್ಯುಯಲ್ ಆಗಿ ಎಲ್ಲರಿಗೂ ಹೋಗ್ಬೇಕು. ಎಲ್ಲರಿಗೂ ಕಳ್ಸು. ಇದು ನಾವ್ ಇವಾಗ ಹೋಗೋ ಸಮಯ ಬಂದಿದೆ ಅಂತ ಹೇಳಿ, ಆಗ ಮತ್ತೆ 25,000 ಬುಕ್ಸ್ ಕೂಡ ಹೊರಗಡೆ ಕಳ್ಸಿದ್ರಂತೆ ಮಾಸ್ಟರ್ಸ್. ಇದ್ರಲ್ಲಿ ನಾವು ಅರ್ಥ ಮಾಡ್ಕೊಬಹುದು ಆ ಚಿಕ್ಕ ಆರ್ಟಿಕಲ್ ಎಷ್ಟು ಇಂಪಾರ್ಟೆಂಟ್. ಒಂದು ಚಿಕ್ಕ ಚಿಕ್ಕ ಪದಗಳು ಕೂಡ ಎಷ್ಟು ಗಮನಿಸ್ತಾ ಇದ್ದಾರೆ. ಅಂದ್ರೆ ನಮ್ಮನ್ನ ಗಮನಿಸ್ತಾ ಇಲ್ವಾ? ಪ್ರತಿ ಪಿರಮಿಡ್ ಮಾಸ್ಟರ್‌ಗೆ ಇದು ಅನ್ವಯಿಸಲ್ವಾ? ಪ್ರತಿ ಒಬ್ರು ಕೂಡ ಇದನ್ನ ಜಾಗೃತಿಯಾಗಿ ತಗೊಂಡ್ರೆ ಮಾತ್ರ ನಾವು ಆ ಸ್ಥಾನಕ್ಕೆ ಹೋಗಿ ಸೇರ್ತೀವಿ ಮಾಸ್ಟರ್ಸ್. ಇಲ್ಲ ಅಂದ್ರೆ ನಾವು ಹೋಗೋ ದಾರಿ ಹೂವಿನ ದಾರಿ ಏನಲ್ಲ ನಮ್ದು. ಕಲ್ಲು ಮುಳ್ಳು ಇರೋ ದಾರಿ ನಮ್ದು. ಅದನ್ನ ಹೂಗಳಾಗಿ ಮಾಡ್ಕೊಳ್ಳೋ ಶಕ್ತಿ ಕೂಡ ನಮಗ್ ಕೊಟ್ಟಿದ್ದಾರೆ. ಮಾಡ್ಕೊಬೇಕಂದ್ರೆ ಏನು ಇಲ್ಲ ಮಾಸ್ಟರ್ಸ್. ಪತ್ರಿ ಸರ್ ಏನ್ ಹೇಳಿದ್ದಾರೆ 18 ಪ್ರಿನ್ಸಿಪಲ್ಸ್, ಒಂದು 9 ನವರತ್ನಗಳಂತ ಕೊಟ್ಟಿದ್ದಾರೆ. ಈ ಪದಗಳನ್ನ ಹಿಡ್ಕೊಂಡ್ರೆ ಸಾಕು ನಾವು. ಪತ್ರಿ ಸರ್ ಪ್ರತಿ ಸೆಕೆಂಡು ನಮ್ ಜೊತೆಗಿದ್ದು 100% ನಾವ್ ಇದ್ರಲ್ಲಿ ಇರ್ಬೇಕು. ಈ ಆನಾಪಾನಸತಿ ಧ್ಯಾನ ಇದನ್ನ ಬಿಟ್ಟು ಹೊರಗಡೆ ಹೋಗ್ದರಂಗೆ ಆ ಈ ಪದಗಳನ್ನ ಹಿಡ್ಕೊಂಡು ಪತ್ರಿ ಸರ್‌ಗೆ ಸಮರ್ಪಣೆ ಮಾಡಿ ಪ್ರತಿ ಕೆಲ್ಸ ಇದು ಯಾಕಂದ್ರೆ ಅವ್ರು ಆದೇಶ ಮಾಡ್ತಾ ಇದ್ದಾರೆ. ನಾವು ಮಾಡ್ತಾ ಇದೀವಿ. ಇದು ಪ್ರತಿದು ಕೂಡ ನಿಮ್ದು ಪತ್ರಿ ಸರ್. ಇದ್ರಲ್ಲಿ ತಪ್ಪಿದ್ರೆ ಕರೆಕ್ಷನ್ ಮಾಡಿ ನಮ್ಮನ್ನ ಇಲ್ಲೇ ಕರೆಕ್ಷನ್ ಮಾಡಿ, ನಮ್ಮನ್ನ ಕರೆಕ್ಷನ್ ಇಲ್ದೇನೆ ಮುಂದಕ್ಕೆ ಪಕ್ಕಕ್ಕೆ ಇಡಬೇಡಿ. ನಮ್ಮನ್ನ ಈ ದಾರಿಲಿ ಮುಂದಕ್ಕೆ ಹೋಗಕ್ಕೆ ಸಹಾಯಕ್ಕೆ ನಿಮ್ಮ ಸಪೋರ್ಟ್ ಬೇಕು ಅಂತ ಯಾರು ನಾವು ಪ್ರತಿ ಸೆಕೆಂಡ್ ಅವೇರ್‌ನೆಸ್ ಅಂತ ಇರ್ತೀವೋ, ಅವರು ಮಾತ್ರ ನಾವು ಮುಂದಕ್ಕೆ ಸಾಗಕ್ಕೆ ಸಾಧ್ಯ ಅಂತ ನನಗ್ ಅರ್ಥ ಆಯ್ತು ಮಾಸ್ಟರ್ಸ್ ಇದು. ಇದು ಈ ತರ ಮ್ಯಾಗಝೈನ್ ವಿಷಯ ಅಂದ್ರೆ ಇದೇ ಮ್ಯಾಗಝೈನ್ ಸಂಬಂಧಪಟ್ಟು ಮತ್ತೆ ಇನ್ನೊಂದು ಕೂಡ ಅವ್ರು ಶೇರ್ ಮಾಡ್ಕೊಂಡ್ರು ಮಾಸ್ಟರ್ಸ್ ಅದೇ ವಿಡಿಯೋದಲ್ಲಿ.
ಈ ವಿಡಿಯೋ ನಮ್ಮೆಲ್ಲರಿಗೋಸ್ಕರ ಬಂತೇನೋ ಅಂತ ನನ್ಗ ಅನ್ನಿಸ್ತಾ ಹೊತ್ತು. ಅದೇ ವಾಣಿ ಮೇಡಮ್ ಮತ್ತೆ ಒಂದು ಎಕ್ಸ್‌ಪೀರಿಯನ್ಸ್ ಏನ್ ಶೇರ್ ಮಾಡಿದ್ರು ಅಂದ್ರೆ, ಕೇಶವರಾಜ್ ಸರ್ ಹೇಳಿದ್ರು, "ಮೇಡಮ್ ಆ ಎಕ್ಸ್‌ಪೀರಿಯನ್ಸ್ ಕೂಡ ಶೇರ್ ಮಾಡಿ" ಅಂದ್ರು. ಅವಾಗ ಅವ್ರು ಜ್ಞಾಪಿಸ್ಕೊಂಡು ಮತ್ತೆ ಇದನ್ನ ಶೇರ್ ಮಾಡಿದ್ರು. ಅದೇ ತರ ಪತ್ರಿ ಸರ್ ಮತ್ತೊಂದ್ ದಿನ ವಾಣಿ ಮೇಡಮ್‌ಗೆ ಫೋನ್ ಮಾಡಿದ್ರಂತೆ. ಆಗ ಮನೇಲಿದ್ರಂತೆ ಅವರು. ಆ ಆ ಸಮಯದಲ್ಲಿ ಅವರು ಆಸ್ಟ್ರೇಲಿಯಾಗೆಲ್ಲೋ ಅವ್ರ ಮಕ್ಳಿದ್ರೆ ಅಲ್ಲಿಗೆ ಹೋಗ್ಬೇಕು ಅಂತ ಕೂಡ ಅವ್ರ ಕೆಲ್ಸ ಎಲ್ಲ ಮುಗ್ದಿದೆ ಅಂತ ಪ್ರಯಾಣದಲ್ಲಿದ್ರಂತೆ. ಆದ್ರೆ ಕೂಡ ಅವ್ರು ಪತ್ರಿ ಸರ್ ಫೋನ್ ಮಾಡಿದ್ರಂತೆ. ಆ "ವಾಣಿ ಮೇಡಮ್ ನೀವು ಬಿಂದು ಮೇಡಮ್‌ಗೆ ಫೋನ್ ಮಾಡ್ಬಿಟ್ಟು ಮಾತಾಡ್ಬಿಟ್ಟು ಮತ್ತೆ ನನಗ್ ಫೋನ್ ಮಾಡಿ" ಅಂದ್ರಂತೆ. ಇ ಇವ್ರಿಗೆ ಇನ್ನ ಅವ್ರು ಕಲ್ತಿರೋದು ಅಷ್ಟೇ ಎಸ್. ಆಯ್ತು ಸರ್ ಅಂತ ಹೇಳಿ ಫೋನ್ ಇಟ್ಬಿಟ್ಟು ಬಿಂದು ಮೇಡಮ್‌ಗೆ ಫೋನ್ ಮಾಡ್ದ. ಬಿಂದು ಮೇಡಮ್ ಯಾರು ಅಂತಂದ್ರೆ, ನಾವಿವಾಗ ಪಿರಮಿಡ್ ವ್ಯಾಲಿಯಲ್ಲಿ ಯಾರ್ಯಾರು ಬಂದಿದ್ರೋ ಗೊತ್ತಿಲ್ಲ ಮಾಸ್ಟರ್ಸ್. ನಮ್ಮ ಕರ್ನಾಟಕದಲ್ಲೇ ಪಿರಮಿಡ್ ವ್ಯಾಲಿಯಲ್ಲಿ ಸಾಯಿ ಕೃಪಾ ಸಾಗರ್ ಅಂತ ಇದ್ದಾರೆ. ಪಿರಮಿಡ್ ವ್ಯಾಲಿಯಲ್ಲಿ ಒನ್ ಆಫ್ ದ ಮೆಂಬರ್ ಪಿರಮಿಡ್ ವ್ಯಾಲಿಯಲ್ಲಿ. ಅವರು ಮಿಸೆಸ್ ಬಿಂದು ಮೇಡಮ್. ಅವರು ಈ ಮೆಸೇಜ್ ಬಂದ ಸಮಯದಲ್ಲಿ ಅವ್ರು ಅಬ್ರಾಡಲ್ಲಿ ಕೆಲಸದಲ್ಲಿದ್ರಂತೆ. ಪತ್ರಿ ಸಾರು ಮೆಸೇಜ್ ಬಂದ್ಮೇಲೆ ಈ ಧ್ಯಾನಕ್ಕೆ ಕನೆಕ್ಟ್ ಆದ್ಮೇಲೆ ಫ್ಯಾಮಿಲಿ ಪೂರ್ತಿ ಕೂಡ ಬೆಂಗಳೂರಿಗೆ ಶಿಫ್ಟ್ ಆಗಿದ್ರಂತೆ. ಬೆಂಗಳೂರಿಗೆ ಶಿಫ್ಟ್ ಆಗಿ ಪಿರಮಿಡ್ ವ್ಯಾಲಿ ಹತ್ರ ಇದ್ರ, ಎಲ್ಲಿದ್ರ ಆ ಡೀಟೇಲ್ಸ್ ನಂಗ್ ಗೊತ್ತಿಲ್ಲ. ಆದ್ರೆ ಬಿಂದು ಮೇಡಮ್ ಅವಾಗಷ್ಟೇ ಧ್ಯಾನಕ್ಕೆ ಬಂದಿದ್ರಂತೆ. ಅವ್ರಿಗೆ ಇಲ್ಲಿ ನಡೆಯುವಂತ ಧ್ಯಾನ ಜಗತ್ತಾಗ್ಲಿ, ಇಲ್ಲಿ ಡೀಟೇಲ್ಸ್ ಆಗ್ಲಿ ಪೂರ್ತಿ ಅಷ್ಟೊಂದು ಗೊತ್ತಿಲ್ದಿರೋ ಸಮಯ ಅದು. ಆ ಸಮಯದಲ್ಲಿ ಅವರು ಧ್ಯಾನಕ್ಕೆ ಅಂತ ಕೂತಿದ್ದಾಗ, ಒಂದು ದಿನ ಅವರು ಧ್ಯಾನದಲ್ಲಿ ಕೂತಿದ್ದಾಗ, ಅವರ ಒಂದು ಸೋಲ್, ಅವರ ಒಂದು ಆತ್ಮ ಆಸ್ಟ್ರಲ್ ಟ್ರಾವೆಲ್ ಅಲ್ಲಿ ಸಾಕ್ಷಾತ್ 7 ಬೆಟ್ಟಗಳ ಒಡೆಯ ಅಂತ ನಾವೇನ್ ಹೇಳ್ತೇವೋ ನಾವೆಲ್ಲರೂ ಎಷ್ಟು ಭಕ್ತಿ ಶ್ರದ್ಧೆಗಳಿಂದ 7 ಬೆಟ್ಟಗಳು ಹತ್ಕೊಂಡು ಹೋಗಿ ಕಷ್ಟಪಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ, ಅಲ್ಲಿ ಕ್ಯೂಗಳಲ್ಲಿ ನಿಂತು ಸ್ವಲ್ಪ ಹೊತ್ತು ಬೈಕೊಂಡು, ಸ್ವಲ್ಪ ಹೊತ್ತು ಕುತ್ಕೊಂಡು, ಲಾಸ್ಟ್‌ಗ ದರ್ಶನಕ್ಕೆ ಹೋದ್ರೆ ಅವ್ರು ಇವ್ರು ಈ ಕಡೆ ತಳ್ಳಿದ್ರೆ, ಆ ಮುಖ ನೋಡೋಕ್ ಆಗ್ದೇನೆ ತಳ್ಳೋವ್ರನ್ನ ಬೈಕೊಂಡು ನಾವು ಎಷ್ಟು ದರ್ಶನ ಮಾಡ್ತೀವೋ ಗೊತ್ತಿಲ್ಲ. ಗೋವಿಂದನ್ ದರ್ಶನ ಆಯ್ತು ಅಂತ ಸಮಾಧಾನ ಮಾಡ್ಕೊಂಡು ಹೊರಗಡೆ ಬರ್ತೀವಿ. ಆದ್ರೆ ಪತ್ರಿ ಸರ್ ಯಾವಾಗ್ಲೂ ಹೇಳೋರು, ಅಲ್ಲಿಗೆ ಈ ದೇಹಗಳನ್ನ ಹಾಕೊಂಡು 70 ಕೆಜಿ, 80 ಕೆಜಿ ಒಂದೊಂದ್ ದೇಹನ ಹಾಕೊಂಡು 7 ಬೆಟ್ಟಗಳು ಹತ್ಕೊಂಡು, ಅಷ್ಟು ದುಡ್ಡುಗಳು ಖರ್ಚು ಮಾಡಿ ಯಾಕೆ ಒದ್ದಾಡ್ತೀರಾ? ಅವನ್ನ ನೋಡ್ಬೇಕು ಅಂತಂದ್ರೆ ಕಣ್ ಮುಚ್ಕೊಂಡ್ ಮನೇಲಿ ಕೂತ್ಕೊಳ್ಳಿ. ಅವನು ಕಾಯ್ತಾ ಇದ್ದಾನೆ ನಿಮ್ ಹತ್ರ ಬರೋದಕ್ಕೆ. ಯಾರು ಕಣ್ಣು ಮುಚ್ಚಿ ಶ್ವಾಸದ ಮೇಲೆ ಗಮನ ಕೊಡ್ತಾರೋ, ಅವ್ರ ಹತ್ರ ಬರೋದಕ್ಕೆ ಅವನು ಕಾಯ್ತಾ ಇದ್ದಾನೆ ಅಲ್ಲಿ. ನೀವ್ಯಾಕೆ ಒದ್ದಾಡ್ತೀರಾ ಅಂತ ಸುಮಾರ್ ಸತಿ ಈ ಪದ ಹೇಳೋರು ಮಾಸ್ಟರ್ಸ್. ಅದೇ ತರಹ ಯಾಕಂದ್ರೆ ನನ್ ಜೊತೆಗೆ ನನ್ ಫ್ರೆಂಡ್ ಒಬ್ಬಳ್ನೇನೆ ಒಂದ್ ಅಂಗಡಿಯಲ್ಲಿ ಧ್ಯಾನ ಕೂರ್ಸಿದ್ರೆ ಅವಳು ಈ ದರ್ಶನ ಪಡ್ಕೊಂಡ್ ಬಂದಿದ್ಲು ಮಾಸ್ಟರ್ಸ್. ಆ ಗೋವಿಂದನ ಹತ್ರ ಆ ಮೂಲ ಸ್ಥಾನದಲ್ಲಿ ನಡೆಯೋ ಆರತಿ, ಅಲ್ಲಿ ನಡೆಯೋ ಅಭಿಷೇಕನ ನೋಡಿ ಆ ಹುಡುಗಿ ಅಂಗಡಿಯಲ್ಲಿ ಕೂತ್ಕೊಂಡು ಹೇಳಿದ್ಲು, "ಈ ತರ ಹೋಗಿದ್ದಮ್ಮ ನಾನು. ನನ್ಗೆ ಈ ತರ ದರ್ಶನ ಆಯ್ತು" ಅಂತ. ಆವಾಗ ಪತ್ರಿ ಸರ್ ಹೇಳಿದ ಮಾತು ಅಯ್ಯೋ! ಎಷ್ಟ್ ಅದ್ಭುತ ಅಲ್ವಾ ಅಂತ ಅನ್ಸಿತ್ತು ನಂಗೆ. ಆ ತರ ಈ ಬಿಂದು ಮೇಡಮ್ ಆತ್ಮ ಕೂಡ ಆ ಗೋವಿಂದನ ಮೂಲ ಸ್ಥಾನಕ್ಕೆ ಅವರ ಒಂದು ದರ್ಶನಕ್ಕೆ ಹೋಯ್ತಂತೆ ಮಾಸ್ಟರ್ಸ್. ಆ ಸಮಯದಲ್ಲಿ ಅವರು ವಿವರಣೆ ಕೊಟ್ಟಿರುವಂತ ವಿವರಣೆ ಮಾಸ್ಟರ್ಸ್ ಇದು. ಇದ್ರ ಜೊತೆ ಪ್ರಯಾಣ ಮಾಡಿದ್ರೆ ನಮಗೂ ಕೂಡ ಅನುಭವ ಆಗ್ಬೋದು. ಯಾಕೆ ಆ ಮೂಲ ಸ್ಥಾನಕ್ಕೆ ಹೋದಾಗ ಅವರು ಆ ನಾರಾಯಣನ್ನ ವಿವರಿಸಿದಂತ ರೀತಿ ಏನು ಅಂದ್ರೆ, ಅವ್ರು ಒಂದು ಕಚ್ಚೆ ಪಂಚೆ ಉಟ್ಕೊಂಡು, ಒಂದು ಮೇಲೆ ಸೆಳ್ಳೆ ಹಾಕೊಂಡು, ಒಂದು ತುಳಸಿ ಹಾರ ಮಾತ್ರ ಹಾಕೊಂಡು, ಆ ನಾಮ ಕೂಡ ಇವಾಗ ಗೋವಿಂದನಿಗೆ ದೊಡ್ಡದಾಗಿ ನಾಮ ಇಡೋದಕ್ಕೆ ಎಷ್ಟೋ ಕಾರಣಗಳಿದೆ ಮಾಸ್ಟರ್ಸ್. ಆದ್ರೆ ಆ ಹೊತ್ತಿನ ಇವರ ದರ್ಶನದಲ್ಲಿ ಚಿಕ್ಕದಾಗಿ ಒಂದು ನಾಮ ಇಟ್ಕೊಂಡು, ಅದನ್ನ ನಿಜ ದರ್ಶನ ಅಂತ ಹೇಳ್ತಾರೆ. ಅದನ್ನ ಇವಾಗ್ಲೂ ಕೂಡ ಗುರುವಾರ ಆ ನಿಜ ದರ್ಶನ ನಮಗೆ ಬೆಳಗ್ಗೆ ಸಮಯ ಆ ದರ್ಶನ ಸಿಗುತ್ತೆ ಮಾಸ್ಟರ್ಸ್. ಆ ತರ ಅದ್ರಲ್ಲಿ ದರ್ಶನ ಕೊಟ್ರಂತೆ ಬಿಂದು ಮೇಡಮ್‌ಗೆ. ಆ ಆತ್ಮ ಅಲ್ಲಿಗೋಗಿ ಆ ಶ್ರೀಮನ್ ನಾರಾಯಣನ ದಿವ್ಯ ಮಂಗಳ ರೂಪ ನೋಡಿದ ತಕ್ಷಣ ಅವ್ರಿಗೆ ಎಷ್ಟು ಸಂತೋಷ ಆಯ್ತು ಅಂತಂದ್ರೆ, ಯಾಕಂದ್ರೆ ನಾವ್ಯಾರು ಇಮೇಜ್ ಮಾಡದಿರೋಂತ ವಿಷಯ ಅಲ್ವಾ ಮಾಸ್ಟರ್ಸ್. ನಾವ್ ಎಷ್ಟು ಜನ್ಮಗಳೆತ್ತಿದ್ರೆ ಆ ತ್ರಿಮೂರ್ತಿಗಳನ್ನ ನೋಡ್ಬೇಕು ಅಂತಂದ್ರೆ ಎಷ್ಟು ಶಕ್ತಿ ಪಡ್ಕೊಂಡ್ರೆ ನೋಡ್ತೀವಿ. ಆ ಗೋವಿಂದನ ನಾವೊಂದು ವಿಗ್ರಹ ದರ್ಶನ ಮಾಡ್ಕೊಳ್ಳೋದಕ್ಕೆ ಇಷ್ಟು ಕಷ್ಟಪಟ್ಟು ಹೋಗ್ತಾ ಇದ್ವಿ. ನಿಜವಾಗ್ಲೂ ಅವ್ರು ಬಂದು ನಮ್ ಮುಂದೆ ನಿಂತ್ಕೊಳ್ತಾರೆ ಅಂದ್ರೆ ಅದ್ ಹೆಂಗಿರುತ್ತೆ ಅನುಭವ. ಅವ್ರ ಆ ಅನುಭವದಲ್ಲಿ ಅಷ್ಟು ಆತ್ಮಾನುಭವದಿಂದ ಅವರ ಒಂದು ದಿವ್ಯ ಮಂಗಳ ರೂಪನ ಮೇಲಿಂದ ಕೂಡ ಆ ಆ ರೂಪನ ಅವರು ಆಸ್ವಾದಿಸ್ತಾ ಅವ್ರನ್ನ ನೋಡ್ತಾ ಆ ಅವ್ರನ್ನ ನೋಡ್ಕೊಂಡು ಕಾಲತ್ರ ಅವರ ದೃಷ್ಟಿ ಸಾರ್ಸಿದ್ರಂತೆ ಮಾಸ್ಟರ್ಸ್. ಮೇಲಿಂದ ನೋಡ್ಕೊಂಡ್ ಬಂದು, "ಅಬ್ಬಾ! ಇಷ್ಟು ಚೆನ್ನಾಗಿದ್ದೀರಾ ನೀವು ನಾರಾಯಣ. ನಿಮ್ಮ ದರ್ಶನ ಕೊಡ್ತಾ ಇದ್ದೀರಾ? ವೆಂಕಟರಮಣ ಸ್ವಾಮಿ ನಿಮ್ಮ ದರ್ಶನಕ್ಕೆ ಇಷ್ಟು ಜನ ಕಾಯ್ತಾ ಇದ್ರೆ ನೀವಿಷ್ಟು ಅದ್ಭುತವಾದ ದರ್ಶನ ಕೊಟ್ರಾ" ಅಂತ ಮೈ ಮರೆತು ಅವರು ಆ ಇದರಲ್ಲಿ ಕಾಲ್ ಹತ್ರ ಅವರ ದೃಷ್ಟಿ ಸಾಯಿಸಿದಾಗ ಅವ್ರ ಪಾದಗಳನ್ನ ನೋಡೋಣ ಅಂತ ಅವ್ರ ಪಾದಗಳ ಹತ್ರ ತಾಳಪತ್ರ ಗ್ರಂಥಗಳಿಗೆ ಕಾಣಿಸಿದ್ವಂತೆ ಮಾಸ್ಟರ್ಸ್. ಇವರಿಗೆ ಆಶ್ಚರ್ಯ ಆಯ್ತಂತೆ. ಏನು ತಾಳಪತ್ರ ಗ್ರಂಥಗಳ ಇವೆಲ್ಲ ಇವಾಗ ಅನ್ನಮಾಚಾರ್ಯ ಪಿಕ್ಚರ್‌ಗಳು ನೋಡಿದಾಗ ಅನ್ನಮಾಚಾರ್ಯರ ಬಗ್ಗೆ ಗೊತ್ತಿರೋವರಿಗೆ ಗೋವಿಂದನಿಗೆ ಅದನ್ನ ಸಮರ್ಪಣೆ ಮಾಡಿದ್ದಾರೆ. ಗೋವಿಂದ ಅನ್ನಮಾಚಾರ್ಯರನ್ನ ಅವರು ಒಂದು ಸೃಷ್ಟಿ ಮಾಡಿದ್ದೇ ಅವರ ಒಂದು
ಆ ಕೀರ್ತನೆಗಳನ್ನ ರಚನೆ ಮಾಡೋದಕ್ಕೆ ಒಂದು ಅನ್ನಮಯನ ಸೃಷ್ಟಿ ಮಾಡ್ಕೊಳ್ತಾರೆ ನಾರಾಯಣ. ಅಂತ ಗ್ರಂಥಗಳಲ್ವಾ ಇವು? ಇವೇನಕ್ಕೆ ಇಲ್ಲಿ ಕಾಣಿಸ್ತಾ ಇದಾವೆ? ಇವಾಗ್ಲೂ ಇಲ್ಲೇ ಇದಾವ ಅಂತ ಇವ್ರು ಆಶ್ಚರ್ಯದಿಂದ ಅದ್ರ ಬಗ್ಗೆ ಆಲೋಚನೆ ಮಾಡೋ ಸಮಯದಲ್ಲಿ ಆ ಪತ್ರ ಗ್ರಂಥಗಳಲ್ಲಿ ಸೆಂಟ್ರಲ್ಲಿ ಧ್ಯಾನ ಜಗತ್ ಅಂತ ಒಂದು ದೊಡ್ಡದಾಗಿ ಅಕ್ಷರಗಳಲ್ಲಿ, ಗೋಲ್ಡನ್ ಅಕ್ಷರಗಳಲ್ಲಿ, ಬಂಗಾರದ ಅಕ್ಷರಗಳಲ್ಲಿ ಧ್ಯಾನ ಜಗತ್ ಅಂತ ಕಾಣಿಸುತ್ತಂತೆ ಮಾಸ್ಟರ್ಸ್ ಅವ್ರಿಗೆ. ಅವ್ರಿಗೆ ಆಶ್ಚರ್ಯವಾಗಿ ಮತ್ತೆ ಮತ್ತೆ ಕಣ್ಣು ಇದು ಮಾಡ್ಕೊಂಡ್ರು. ಆತ್ಮದಲ್ಲೂ ಕೂಡ ಅವರಿಗೆ ಅಯ್ಯೋ ನಾನ್ ನಿಜವಾಗ್ಲೂ ನೋಡ್ತಾ ಇದ್ದೀನ ಧ್ಯಾನ ಜಗತ್ತು ಇಲ್ಲಿ ಗೋವಿಂದನ ಪಾದಗಳ ಹತ್ರ ಇದೆಯಾ? ಇಲ್ಲಿ ಯಾಕೆ ಬಂದಿದೆ? ಇಲ್ಲಿ ಎಲ್ಲೋ ಪತ್ರಿ ಸರ್ ಹತ್ರ ಕೇಳಿದ್ರಿ ನಾನು ಧ್ಯಾನ ಜಗತ್ತು ಅನ್ನೋ ಪದನ. ಇಲ್ಲೇ ಯಾಕೆ ಕಾಣಿಸ್ತಾ ಇದೆ ಅಂತ ಅವ್ರಿಗೆ ಆಶ್ಚರ್ಯ ಆಯ್ತಂತೆ. ಆ ಪದಗಳನ್ನ ಅವ್ರು ವಿವರಣೆ ಅಷ್ಟು ಚೆನ್ನಾಗಿ ಕೊಟ್ರಂತೆ. ಆಗ ಆ ನಾರಾಯಣ ಹತ್ರನೇ ಕೇಳಿದ್ರಂತೆ, ಸ್ವಾಮಿ ಏನಿದು? ಧ್ಯಾನ ಜಗತ್ ಅಂತ ಇಲ್ಲಿ ಯಾಕೆ ಕಾಣಿಸ್ತಾ ಇದೆ? ಇದು ನಮ್ ಪತ್ರಿ ಸರ್ ಅಲ್ವಾ ಅಲ್ಲಿ ಮಾಡಿಸ್ತಾ ಇರೋದು? ಇದು ನಮ್ಮ ಹತ್ರ ಇರೋ ಬುಕ್ಸ್ ಅಲ್ವಾ ಇದು ಅಂತ ಕೇಳಿದ್ರೆ, ಆ ಶ್ರೀಮನ್ ನಾರಾಯಣ ನಕ್ಬಿಟ್ಟು ಮಾಸ್ಟರ್ಸ್ ನನ್ಗೆ ಆ ಇಂಟರ್ ಗ್ಯಾಲಕ್ಸಿ ಫೆಡರೇಷನ್ ಸಂದೇಶ ಅಂದಾಗ, ಇಲ್ಲಿ ನಾರಾಯಣ ಇದನ್ನ ಹೇಳಿದ್ರು ಅಂದಾಗ ನಿಜವಾಗ್ಲೂ ನನ್ನ ಜನ್ಮ ಸಾರ್ಥಕ ಆಯ್ತು ಅಂತ ನನ್ಗ ಅನ್ಸಿತ್ತು ಮಾಸ್ಟರ್ಸ್. ನನ್ನ ಅನುಭವ ಇದು. ಯಾಕಂದ್ರೆ ಶ್ರೀಮನ್ ನಾರಾಯಣ ಏನ್ ಹೇಳಿದ್ರು ಅಂತಂದ್ರೆ, ಏನಕ್ ಸ್ವಾಮಿ ಈ ಬುಕ್ ಇಲ್ಲೇನಿಕ್ ಧ್ಯಾನ ಜಗತ್ ಅಂತ ಬರ್ತಾ ಇದೆ, ನಿಮ್ಮ ಹತ್ರ ಯಾಕಿದೆ ಇದು ಅಂತ ಕೇಳಿದಾಗ, ಏನು ಇಲ್ಲ ಮೇಡಮ್, ನೀವೆಲ್ಲಾರು ಈ ಧ್ಯಾನ ಜಗತ್ ಅನ್ನೋದನ್ನ ಇಲ್ಲಿಂದಾನೇ ಸೃಷ್ಟಿಯಾಗಿ ಮತ್ತೆ ನೀವೆಲ್ಲಾರು ಮಾಡ್ತಾ ಇರೋಂತ ಕೆಲ್ಸಗಳು ಇಲ್ಲೇ ಬಂದು ಸೇರ್ತಾ ಇರೋದು ಅಂತ ಹೇಳಿದ್ರಂತೆ ಮಾಸ್ಟರ್ಸ್. ಶ್ರೀಮನ್ ನಾರಾಯಣನ ಪಾದದಲ್ಲಿ ನಾವೆಲ್ಲರೂ ಪಿರಮಿಡ್ ಮಾಸ್ಟರ್ಸ್ ಆಗಿ ಇಲ್ಲಿ ಯಾರು ಯೂನಿವರ್ಸ್ ಕೆಲಸ ಅಂತ ನಾವು ಮಾಡ್ತಾ ಇದೀವೋ, ಪತ್ರಿ ಸರ್ ಸಂಕಲ್ಪ ಅಂತ ನಾವ್ ಯಾರು ಕೂತ್ಕೊಂಡು ಪ್ರತಿ ಒಬ್ರು ಕೂಡ ಕೆಲಸ ಮಾಡ್ತಾ ಇದೀವೋ, ಪ್ರತಿ ಒಂದು ಕೆಲಸ ಕೂಡ ಹೋಗಿ ನಮ್ ಲಾಸ್ಟ್ ಫೈನಲ್ ಹೋಗಿ ಆ ಶ್ರೀಮನ್ ನಾರಾಯಣ ಪಾದದಲ್ಲಿ ಸಮರ್ಪಣೆ ಆಗ್ತಾ ಇದೆ ಅಂತಂದ್ರೆ, ಇವಾಗ ನಾವ್ ಎಷ್ಟು ಭಕ್ತಿ ಶ್ರದ್ಧೆಗಳಿಂದ ನಮ್ ಕೆಲ್ಸಗಳನ್ನ ಮಾಡ್ಬೋದು ಮಾಸ್ಟರ್ಸ್. ಇದು ನಿಜವಾಗ್ ನನ್ಗಂತೂ ಎಷ್ಟು ರೋಮಾಂಚನ ಆಯ್ತು ಅಂದ್ರೆ, ಆ ವಿಡಿಯೋ ಕೇಳಿದಾಗ ನನಗೆ ಯಾವ ತರ ಆಯ್ತು ಅಂತಂದ್ರೆ, ಎಷ್ಟು ಅದ್ಭುತವಾದ ಜನ್ಮ ಪಡ್ಕೊಂಡ್ ಬಂದಿದ್ವಿ ನಾವು. ಯಾವ ಸಮಯದಲ್ಲಿ ಬಂದಿದೀವಿ ನಾವು, ಎಂತ ಗುರುಗಳನ್ನ ಪಡ್ಕೊಂಡಿದ್ವಿ, ಯಾವ ಶಕ್ತಿ ಗುರುಗಳಾಗಿ ನಮ್ಮ ಹತ್ರ ಬಂದಿದ್ದಾರೆ. ಯಾಕಂದ್ರೆ ಗುರುವಿಲ್ದೆ ಇದ್ರೆ ಗುರಿ ಇಲ್ಲ ಮಾಸ್ಟರ್ಸ್. ನಾವ್ ಎಷ್ಟೊಂದ್ ಸತಿ ಮಾತಾಡ್ಕೊಂಡಿದ್ವಿ. ಯಾಕಂದ್ರೆ ಮುಂದೆ ಗುರಿ ಇರ್ಬೇಕು, ಹಿಂದೆ ಗುರು ಇರ್ಬೇಕು. ನಮ್ಗ್ ಗುರಿ ಇಲ್ದಾದ್ರೆ ಕೂಡ ಗುರು ಕರ್ಕೊಂಡೋಗಿ ಬಿಡೋದಿಲ್ಲ ಮಾಸ್ಟರ್ಸ್. ನಮಗೆ ಗುರಿ ಗೊತ್ತಿರ್ಬೇಕು. ಯಾಕಂದ್ರೆ ನನ್ಗೆ ಇದೇ ಬೇಕು, ನನ್ ಜೀವನಕ್ಕೆ ಇದು ಬೇಕು ಅನ್ನೋ ಒಂದು ಗುರಿ ಇರ್ಬೇಕು ನಮ್ಗೆ. ನಾವೆಲ್ಲ ಇಷ್ಟೆಲ್ಲಾ ಸಾಧನೆ ಮಾಡಿ, ಇಷ್ಟೆಲ್ಲಾ ಸತ್ಸಂಗ ಮಾಡಿ, ಇಷ್ಟೆಲ್ಲಾ ಸ್ವಾಧ್ಯಾಯ ಮಾಡಿ, ಪ್ರತಿದಿನ ಧ್ಯಾನ ಮಾಡಿ, ಯಾವ್ದಕ್ಕೋಸ್ಕರ ಮಾಡ್ತಾ ಇದ್ವಿ? ಏನ್ ಬೇಕು ನಮ್ಗೆ ಜೀವನದಲ್ಲಿ? ಈ ಜನ್ಮದಲ್ಲಿ ಕೊನೆ ಜನ್ಮ ಅಂತ ಪತ್ರಿ ಸರ್ ಹೇಳಿದ್ದಾರೆ. ಕೊನೆ ಜನ್ಮ ಅಂದ್ರೆ ಏನಾಗುತ್ತೆ? ಎಲ್ಲಿಗ್ ಸಮರ್ಪಣೆ ಮಾಡ್ತಾ ಇದ್ವಿ ನಾವು? ಎಲ್ಲಿಗ್ ಹೋಗ್ತೀವಿ ನಾವು? ಇದ್ರ ಬಗ್ಗೆ ನಮಗೆ ಒಂದು ಕ್ವಶನ್ ಬರ್ದೇ ಇದ್ರೆ, ಆದ್ದರಿಂದ ಪ್ರತಿ ಒಬ್ರು ಕೂಡ ಒಂದು ಗುರಿನ ಇಟ್ಕೊಂಡು ಈ ಸಾಧನೆ ಮಾಡಿದಾಗ ಆ ಗುರಿ ಸೇರ್ಸೋದು ಗುರುಗಳ ಕೆಲ್ಸ ಮಾಸ್ಟರ್ಸ್. ನಾವೆಲ್ಲರೂ ಅಂತ ಅದ್ಭುತವಾದ ಗುರುಗಳನ್ನ ಕೈ ಹಿಡ್ಕೊಂಡಿದ್ವಿ. ಆ ಗುರುಗಳನ್ನ ಕೈ ಜಾರಿಸ್ಕೊಳ್ದರೇನೆ ಪ್ರತಿ ಒಬ್ರು ಕೂಡ ಸಮರ್ಪಣೆಯಿಂದ ನಾವು ಮಾಡೋ ಪ್ರತಿ ಧ್ಯಾನ, ಪ್ರತಿ ಕೆಲ್ಸ ಕೂಡ ಗುರಿ ಗೊತ್ತಿರ್ಬೇಕು ನಮ್ಗೆ. ಅದನ್ನ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಸಮರ್ಪಣೆ ಮಾಡಿ ನಮಗೆ ಗುರಿ ತೋರಿಸಿ ಗೊತ್ತಾಗುತ್ತೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ನಮ್ಮ ಅಂತರಾತ್ಮ ಹೇಳ್ತದೆ. ನಮ್ಮ ಮನಸ್ಸನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಅಂತರಾತ್ಮ ಜೊತೆ ಕನೆಕ್ಟ್ ಆದ್ರೆ ನಮ್ಮ ಗುರಿ ಏನು, ಈ ಜೀವನದ ಉದ್ದೇಶ ಏನು ಅಂತ ಅರ್ಥ ಆಗುತ್ತೆ. ಆ ಜೀವನದ ಉದ್ದೇಶ ಹಿಡ್ಕೊಂಡ್ರೆ ನಮ್ಮ ಗುರಿ ಮುಟ್ತೀವಿ ಮಾಸ್ಟರ್ಸ್. ಈ ಎರಡರಲ್ಲಿ ನನ್ಗೆ ಅರ್ಥ ಆಗಿದ್ದು, ಪ್ರತಿಯೊಬ್ರು ನಮ್ಮನ್ನ ಗಮನಿಸ್ತಾ ಇದ್ದಾರೆ ಕೋಟ್ಯಾಂತರ ಲೋಕಗಳಲ್ಲಿ. ನಾವು ಮಾಡೋ ಪ್ರತಿ ಕೆಲಸ ಶ್ರೀಮನ್ ನಾರಾಯಣ ಪಾದಕ್ಕೆ ಸಮರ್ಪಣೆ ಆಗ್ತಾ ಇದೆ. ಅದೇ ತರ ನಾವು ಕೂಡ ನಮ್ಮ ಆತ್ಮನ ಸಂಪೂರ್ಣವಾಗಿ ಆ ನಾರಾಯಣ ಪಾದದಲ್ಲಿ ಸಮರ್ಪಣೆ ಮಾಡ್ಬೇಕು ಮಾಸ್ಟರ್ಸ್. ನನ್ನ ಗುರಿ ಅದೇ ಅನ್ಕೊಂಡಿದೀನಿ. ಅವ್ರ ಪಾದದಲ್ಲೇ ಸಮರ್ಪಣೆ ಮಾಡ್ಬೇಕು. ಯಾವ ಶಕ್ತಿಯಿಂದ, ಯಾವ ಜ್ಯೋತಿಯಿಂದ ನಾವೆಲ್ಲರೂ ಚಿಕ್ಕ ಚಿಕ್ಕ ದೀಪಗಳಾಗಿ ಇಲ್ಲಿ ಬಂದು ಬೆಳಗ್ತಾ ಇದೀವೋ, ಈ ದೀಪಗಳೆಲ್ಲ ಮತ್ತೆ ಆ ಅಖಂಡ ದೀಪದಲ್ಲಿ ಒಂದಾಗ್ಬೇಕು. ಇದೆ ಪ್ರತಿಯೊಬ್ಬರು ಗುರಿಯಾಗಿ ಇಟ್ಕೊಂಡ್ರೆ ಅದ್ಭುತವಾಗಿರುತ್ತೆ ಮಾಸ್ಟರ್ಸ್ ಅಂತ ಹೇಳ್ತಾ, ಎಲ್ಲಾರು ಈ ಪಥದಲ್ಲಿ ಆ ದೀಪಗಳಾಗಿ ಅಖಂಡ ದೀಪದಲ್ಲಿ ಸೇರುವಂತ ಶಕ್ತಿ ಪಡ್ಕೊಳ್ಳಿ ಅಂತ ಭಾವಿಸ್ತಾ, ಇಷ್ಟ ಅದ್ಭುತವಾದ ಅವಕಾಶ ನೀಡಿದಂತ ಮಹಾತಾರ್ ಫೌಂಡೇಶನ್ಗೆ, ಇದಕ್ಕೆ ಸಪೋರ್ಟ್ ಮಾಡಿದಂತ ಮಹಾನ್ ಶಕ್ತಿ ಶ್ರೀ ಪತ್ರಿ ಸಾರ್ಗೆ, ಶ್ರೀ ಬ್ರಹ್ಮರ್ಷಿ ಪಿತಾಮಹ ಪತ್ರಿ ಸಾರ್ಗೆ, ಈ ಹೋಲಿ ಯೂನಿವರ್ಸ್ಗೆ, ಮಧುರಾ ಮೇಡಮ್ಗೆ, ಇಲ್ಲಿ ವೇದಿಕೆ ಮೇಲೆ ಇರುವಂತ ಎಲ್ಲಾ ಆತ್ಮ ಬಂಧುಗಳಿಗೂ
ಯೂಟ್ಯೂಬ್ ಅಲ್ಲಿ ಝೂಮ್ ಅಲ್ಲಿ ವೀಕ್ಷಿಸಿರುವಂತ ಆತ್ಮ ಬಂಧುಗಳಿಗೂ, ಮುಂದೆ ಇದನ್ನು ವೀಕ್ಷಿಸುವಂತ ಆತ್ಮ ಬಂಧುಗಳಿಗೂ ಕೂಡ ನಾನು ಆತ್ಮಪೂರ್ವಕ ಪ್ರಣಾಮಗಳೊಂದಿಗೆ ಕೃತಜ್ಞತೆಗಳು, ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಉಮಾ ಮೇಡಮ್. ಮತ್ತೊಮ್ಮೆ ಗುರು ಪೂರ್ಣಿಮೆಯ ಶುಭಾಶಯಗಳು ಎಲ್ಲ ಆತ್ಮ ಬಂಧುಗಳಿಗೂ ಕೂಡ. ಜೈ ಹೋ ಪತ್ರೇಜಿ, ಜೈ ಹೋ ಧ್ಯಾನ ಜಗತ್. ಥ್ಯಾಂಕ್ ಯು ಮೇಡಮ್.